ಎಲ್ರಿಗೂ ನಮಸ್ಕಾರ. ನಾನು ದಾನಿಶಾ. ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ಕೇಳೋಕ್ಕೆ ತುಂಬ ವಿಭಿನ್ನವಾಗಿದೆ. ಡೈರೆಕ್ಟರ್ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನು ನಮಗೆ ಗೊತ್ತಿದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ ಅನ್ನೋ ರೀತಿಯಲ್ಲಿರುತ್ತೆ. ಅಂಥ ವಿಷಯಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಅನುಷಾ ರಾಯ್ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ, ವಿವಾನ್ ಅವರು ಹೀರೋ ಆಗಿ ಮಾಡಿದ್ದಾರೆ. ವಿವಾನ್ ಅವರು ಫಸ್ಟ್ ಟೈಮ್ ಸ್ಕ್ರೀನ್ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರು. ಬಟ್ ಸಿನಿಮಾ ನೋಡಿದ್ರೆ ಎಲ್ಲೂ ಆ ರೀತಿಯಾಗಿ ಅನ್ನಿಸ್ತಾ ಇಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಯಶ್ ಶೆಟ್ಟಿ ಅವರು ಬಗ್ಗೆ ಹೇಳಲೇಬೇಕು. ಯಾ ವಿಲನ್ ಇಸ್ ಅ ನ್ಯೂ ಹೀರೋ ಅಂತ ಹೇಳ್ಬೋದು. ಸೊ ಸಿನಿಮಾದಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದ್ದೇ ಇದೆ ಅನ್ನೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು. ಬಹಳಷ್ಟು ಅವ್ರು ಆಡೋವಂಥ ಮಾತುಗಳನ್ನು ನಾನು ಹಂಗಂದರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದು ಸತಿ ಕೇಳಬೇಕು, ಮತ್ತೊಂದು ಸತಿ ಅವರೇನೋ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು. ಅಷ್ಟು ರಿಜಿಸ್ಟರ್ ಆಡುವಂಥ ಪ್ರತಿಯೊಂದು ಮಾತು ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನಲ್ಲೂ ಇದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇದು ನಡೀತಾ ಇದೆ, ಅದನ್ನು ನಾವೆಲ್ಲೋ ತುಂಬ ಲೈವ್ ಆಗಿ ನೋಡ್ತಾ ಇದ್ದೀವಿ ಅನ್ನೋಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ. ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಡೈರೆಕ್ಟ್ರು ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಮ್ವರ್ಕ್ ಮಾಡಿಸಿದ್ದೀರಾ ಅಂತ ಕಾಣಿಸುತ್ತೆ. ಅದು ಎದ್ದು ಕಾಣಿಸ್ತಾ ಇದೆ. ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ. ಎಲ್ಲರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕನ್ನಡ ಸಿನಿಮಾ ಬೆಳಿಬೇಕು ಅಂತಂದರೆ ಮೊದಲು ನಾವು ಅದನ್ನು ಚೆನ್ನಾಗಿದೆಯಾ ಇಲ್ವಾ ಅಂತ ಬಂದು ನೋಡಬೇಕು. ಬಂದು ನೋಡಿದ್ರಷ್ಟೇ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ. ಸೊ ಎಲ್ಲ ಕನ್ನಡ ಸಿನಿಮಾನು ಥಿಯೇಟ್ರಿಗೆ ಬಂದು ನೋಡಿ. ಧೈರ್ಯಂ ಸರ್ವತ್ರ ಸಾಧನಂ ಹೆಸರು ತುಂಬ ವಿಭಿನ್ನವಾಗಿದೆ, ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ. ಕಾನ್ಸೆಪ್ಟಲ್ಲಿ ಮೇಲು ಕೀಳು ಅಂತ ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಆ ಸಲ್ಯೂಷನ್ ಹೇಗೆ ಬರುತ್ತೆ, ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಲ್ಲ. ನಮಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗಿಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವ್ರು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ. ಅದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು. ಐ ಥಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನಿಸುತ್ತೆ. ಅಷ್ಟು ರಾ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಆಲ್ ದಿ ವೆರಿ ಬೆಸ್ಟ್ ಟು ದ ಹೋಲ್ ಟೀಮ್. ಎಲ್ಲರಿಗೂ ನಮಸ್ಕಾರ. ನಾನು ವಜ್ರಾಂಗ್ ಶೆಟ್ಟಿ ಮಾತಾಡ್ತಿದ್ದೀನಿ. ಕೆಲವೊಂದು ಸಿನಿಮಾ ಥರ ನೋಡೋದು ಸಿನಿಮಾ ಅನಿಸುತ್ತೆ. ಆ ಸಾಲಿಗೆ DSS ಸೇರ್ಪಡೆ ಆಗುತ್ತೆ. ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರುವಂಥ ಒಂದು ಅದ್ಭುತವಾದ ಸಿನಿಮಾ DSS. ನಿಜವಾಗ್ಲೂ ಲಿಟ್ರಲಿ ನಾನು ಚೇರಲ್ಲಿ ಆ ಕಡೆ ಈ ಕಡೆ ಅಲ್ಲಾಡಿಲ್ಲ, ಅಷ್ಟು ಚೆನ್ನಾಗಿ ಅನಿಸ್ತು ಸಿನಿಮಾ. ನಮ್ಮ ಕನ್ನಡದಲ್ಲಿ ಈ ಥರದ್ದು ಒಂದು ಅಟೆಂಪ್ಟು ತುಂಬ ಹೊಸದು. ಸ್ಯಾಂಡಲ್ವುಡ್ಡಲ್ಲಿ, ತಮಿಳ್ ಇಂಡಸ್ಟ್ರಿಯಲ್ಲಿ ಈ ಥರದ್ದೊಂದು ಅಟೆಂಪ್ಟನ್ನ ಜಾಸ್ತಿ ಮಾಡ್ತಾರೆ. ಸಾಯಿರಾಮ್ ನನ್ನ ಗೆಳೆಯ, 9-10 ವರ್ಷ ನಾವೆಲ್ಲ ಒಟ್ಟಿಗೆ ಜರ್ನಿ ಮಾಡಿದವರು. ಸಿನಿಮಾದ ಹುಚ್ಚು ಯಾವ ಲೆವೆಲ್ಗೆ ಇತ್ತಂದರೆ ಆ ಸಿನಿಮಾನ ಕಲಿತು ಓದ್ಕೊಂಡು ಸಿನಿಮಾ ಮಾಡಿರೋದು. ಅದರದ್ದು ಏನು ಇವತ್ತು ರಿಸಲ್ಟ್ ಇದೆ ಆ ತೆರೆ ಮೇಲೆ ನಾನು ಕೂಡ ನೋಡಿದೆ. ಸಿಕ್ಕಾಪಟ್ಟೆ ಪ್ರೌಡ್ಫುಲ್ ಆಗ್ತಾಯಿತ್ತು. ಎಲ್ಲರೂ ಸ್ನೇಹಿತರು. ಗೆಳೆಯ ವರ್ಧನ್ ಆಗಲಿ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರೋದು, ಯಶ್ ಶೆಟ್ಟಿ, ರಾಮ್ ಆಗಲಿ, ಎಲ್ಲರೂ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದವರು, ಒಟ್ಟಿಗೆ ಸಿನಿಮಾನ ಕಲಿತವರು. ಇವತ್ತೆಲ್ಲ ಕಷ್ಟಪಟ್ಟು ಈ ಲೆವೆಲ್ಗೆ ಸಿನಿಮಾ ಮಾಡಿದಾರಂದರೆ, ಈ ಲೆವೆಲಿಗೆ ಬಂತಲ್ಲ ಸಿನಿಮಾ ಅಂದರೆ ಜನರಿಗೆ ತಲ್ಸೋಕ್ಕಾಗದೆ ಸಿನಿಮಾ ಅನ್ನೋದಕ್ಕೆ ನಮ್ಗೆ ಕೂಡ ಆರ್ಟಿಸ್ಟಾಗಿ ನಮ್ಗೆ ಕೂಡ ಬೇಜಾರಾಗ್ತಾ ಇದೆ. ಖಂಡಿತವಾಗ್ಲೂ ಇವತ್ತು ಯಾರ್ಯಾರು ಸಿನಿಮಾ ನೋಡಿದ್ದೀರಾ, 2 ಲೈನ್ ಬರೆದಾಕಿ ಸಿನಿಮಾ ಬಗ್ಗೆ. ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಇವತ್ತು ನಿಜವಾಗ್ಲೂ ಕಳೆದು ಹೋಗ್ತಾಯಿದೆ. ನನಗೆ ಬೇಜಾರಾಗ್ತಿದೆ. ನಾನು ಏನೋ ಅಂದ್ಕೊಂಡಿದ್ದೆ ಸಿನಿಮಾ ಇಲ್ಲ ಸಾಯಿ ನಾರ್ಮಲಾಗಿ ಸಿನಿಮಾ ಮಾಡ್ತಾನೆ ಅಂದ್ಕೊಂಡು. ಬಟ್ ಅದ್ಭುತವಾದ ಸಿನಿಮಾ, ಪ್ರತಿಯೊಬ್ಬರು ನೋಡಲೇಬೇಕು. ಎಲ್ಲ ಬಿಟ್ಟು ಲೆಫ್ಟಿಸ್ಟು ರೈಟಿಸ್ಟು ಅವು ಇವೆಲ್ಲ ಬಿಟ್ಟಾಕ್ಬಿಡಿ. ಸಿನಿಮಾ ಥರ ನೋಡಿ. ಈ ಸಿನಿಮಾನ ಖಂಡಿತವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಲೆವೆಲಲ್ಲಿ ಈ ಸಿನಿಮಾ ನೋಡಿದರೆ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸ್ ಅಂತೂ ಮಾತಾಡೋಂಗೆ ಇಲ್ಲ. ಸಾಯಿ ಅದನ್ನು ಯಾವ ಲೆವೆಲಿಗೆ ತೆಗ್ದಿದ್ದಾರಂದರೆ ಅನಿಸ್ಬಿಡುತ್ತೆ. ಎಲ್ಲರೂ ಜೀವಿಸಿದ್ದಾರೆ ಅದರಲ್ಲಿ. ಗೆಳೆಯ ಯಶ್ ಶೆಟ್ಟಿ ಒಬ್ಬ ಅದ್ಭುತ ಕಲಾವಿದ ಅಂತ ಗೊತ್ತು. ಇದರಲ್ಲಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಯಶ್ ಶೆಟ್ಟಿ ನಾನು ಎಂಥ ದೊಡ್ಡ ಕಲಾವಿದ ಅಂತ. ಗೆಳೆಯ ವರ್ಧನ್ನು ನಾವು ಫಸ್ಟ್ ಹೇಳಿರುವಂಗೆ 6-7 ವರ್ಷ ಸಿನಿಮಾಗೋಸ್ಕರನೇ ನಾವೆಲ್ಲ ಜೀವಿಸಿದವರು. ಅವರಿಗೂ ಸಿನಿಮಾ ಹುಚ್ಚಿ ಏನಂತ ಗೊತ್ತು, ನನಗೂ ಗೊತ್ತು. ಆ ಮನುಷ್ಯ ಹೀರೋ ಆಗಿ ಯಾವುದೋ ಒಂದು ಲೆವೆಲ್
ಇದ್ದವರು ಒಂದು ಕ್ಯಾರೆಕ್ಟರ್ ಮಾಡಬೇಕಂದ್ರೆ ಆ ಕ್ಯಾರೆಕ್ಟರ್ ಇವತ್ತಷ್ಟು ಪವರ್ಫುಲ್ ಆಗಿದೆ ಅನ್ನೋದಕ್ಕೆ ಈ ಸಿನಿಮಾದಲ್ಲಿ ಮಾಡಿರೋರ ಪಾತ್ರ ನಿರ್ವಹಣೆ ಕಾಣಿಸ್ತಾ ಇದೆ. ಅಷ್ಟು ಚೆನ್ನಾಗಿ ಅವ್ರು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಇನ್ನು ಹೀರೋ ಬಗ್ಗೆ ಮಾತಾಡಲೇಬೇಕು. ವಿವಾನು ಇಂಡಸ್ಟ್ರಿಗೆ ಹೊಸ ಎಂಟ್ರಿ, ಎಲ್ಲೂ ಅನಿಸಲ್ಲ. ಒಂದು 2 ವರ್ಷ ಕಷ್ಟಪಟ್ಟರೆ ಇಂಡಸ್ಟ್ರಿಯಲ್ಲಿ ಖಂಡಿತವಾಗ್ಲೂ ಒಬ್ಬ ಒಳ್ಳೆ ನಾಯಕ ನಟನಾಗಿ ನಿಲ್ತಾನೆ. ಆ ಭರವಸೆ ನನಗೆ ಕೂಡ ಇದೆ. ಹೀರೋಯಿನ್ ಕೂಡ ಅನುಶ್ರಯ ಲಾಯರ್ ಕ್ಯಾರೆಕ್ಟ್ರನ್ನ ಎಷ್ಟು ಚೆನ್ನಾಗಿ ನಿಭಾಯಿಸಬೇಕು ಅಷ್ಟು ಚೆನ್ನಾಗಿ ಅವ್ರು ಕೂಡ ಮಾಡಿದ್ದಾರೆ. ಆ್ಯಂಡ್ ಕ್ಯಾಮ್ರಾಮನ್ ಸರ್ ರವಿ ಸರ್ ಆಗಲಿ, ಆ್ಯಂಡ್ ದೆನ್ ಜುಡಾ ಸರ್ ಮ್ಯೂಸಿಷಿಯನ್ ಆಗಲಿ, ಪ್ರತಿಯೊಬ್ಬರು ಅವ್ರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆ್ಯಂಡ್ ಶ್ರೀಕಾಂತ್ ಸರ್ ಎಡಿಟರ್ ಆಗಲಿ, ಎಲ್ಲರೂ ಈ ಸಿನಿಮಾಯಿಂದ ಪ್ರೊಡ್ಯೂಸರಿಗೆ ಒಳ್ಳೇದಾಗಬೇಕು. ಈ ಪ್ರೊಡ್ಯೂಸರ್ ಇಲ್ಲಾದರೂ ಮುಳುಗೋದ್ರೆ ಇನ್ನೊಂದು ಸತಿ ಈ ಥರ ಖಂಡಿತವಾಗ್ಲೂ ಈ ಥರ ಸಿನಿಮಾ ಬರಲ್ಲ. ಈ ಸಿನಿಮಾ ಗೆಲ್ಲಿಸಿ ಪ್ರೊಡ್ಯೂಸರ್ನು ಕೂಡ ಉಳಿಸೋಣ. ಇಡೀ ತಂಡಕ್ಕೆ ಮತ್ತೊಮ್ಮೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಖಂಡಿತವಾಗ್ಲೂ ಯಾರ್ಯಾರು ಈ ಸಿನಿಮಾ ನೋಡಿದ್ರಾ, ನೀವು ಮಾಧ್ಯಮ ಮಿತ್ರದವ್ರು ಕೂಡ ಖಂಡಿತವಾಗ್ಲೂ ಸಪೋರ್ಟ್ ಮಾಡಿ. ಈ ಸಿನಿಮಾನ ಅವ್ರು ಯಾವಾಗಲೇ ಹೇಳ್ಕೊಂಡ್ರು, ಆ ಸಿನಿಮಾ ಮುಂದೆ ಅವ್ರ ಸಿನಿಮಾ ಮುಗ್ದಾದ ಮೇಲೆ ಆ ಥಿಯೇಟ್ರಲ್ಲಿ ಆ ಜನರ ಮಧ್ಯೆ ಮಾತಾಡೋಕ್ಕೆ ಕೇಳಿದ್ರೆ ನಮಗೆ ಸಂಕಟ ಆಗುತ್ತೆ. ನಿಜವಾಗ್ಲೂ ಒಂದು 2 ದಿನದಲ್ಲಿ ಈ ಸಿನಿಮಾನೇ ಇರಲ್ಲ. ಅದನ್ನ ಕೇಳೋಕ್ಕೆ ನಮಗೊಂಥರ ಬೇಜಾರಾಗುತ್ತೆ. ನೆಕ್ಸ್ಟ್ OTTಲಿ ಬರುತ್ತೋ ಅಲ್ಲ, OTTಲಿ ಎಷ್ಟು ಜನ ನೋಡ್ತಾರೋ ಏನೋ ನಮಗೂ ಗೊತ್ತಿಲ್ಲ. ತಲುಪಬೇಕಷ್ಟೇ. ನಾನು ಇವರೆಲ್ಲ ನನ್ನ ಗೆಳೆಯರಂತ ಹೇಳ್ತಾ ಇಲ್ಲ, ಒಬ್ಬ ಆರ್ಟಿಸ್ಟ್ ಆಗಿ, ಒಬ್ಬ ಕಲಾವಿದನಾಗಿ ನಮಗೆಲ್ಲ ನೋವು ಗೊತ್ತಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲಬೇಕು. ಆದಷ್ಟು ಸಪೋರ್ಟ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮೊದಲನೇದಾಗಿ ಕನ್ನಡಿಗರಿಗೂ ಒಂದು ಸಿನಿಮಾ ಮಾಡಬೇಕಾದ್ರೆ 100 ಜನ ಅನ್ನ ತಿಂದಿರ್ತಾರೆ. ಒಂದು ಸಿನಿಮಾ ಮಾಡಬೇಕಾದ್ರೆ 100 ಜನ ಅನ್ನ ತಿಂದಿರ್ತಾರೆ. ಒಬ್ಬ ಪ್ರೊಡ್ಯೂಸರು ಆತ ಊಟ ಮಾಡಿರಲ್ಲ, ಆದರೂ ಆ 100 ಜನಕ್ಕೆ ಅನ್ನ. ಯಾವಾಗಲೂ ಹೇಳ್ತಾ ಇದ್ರು ಸ್ಟಾರ್ಡಮ್ ಅಂದರೆ ಸೆಲೆಬ್ರಿಟಿ ಆಗ್ಬಿಡುತ್ತೆ, ಇನ್ನೊಂದು ಆಗ್ಬಿಡುತ್ತೆ. ಸ್ಟಾರ್ಡಮ್ ಅನ್ನೋದು, ಸ್ಟಾರ್ ಆಗೋದು ಒಬ್ಬ ಪ್ರೇಕ್ಷಕನೇ ಒಬ್ಬ ಸ್ಟಾರ್ಡಮ್ ಕೊಡೋಕ್ಕಾಗೋದು. ಇನ್ನೊಬ್ಬ ಸ್ಟಾರಲ್ಲ. ಆ ಪ್ರೊಡ್ಯೂಸರ್ಗೆ ಹೇಳ್ತಿದ್ದೆ, ಸ್ಟಾರ್ಸ್ ಬರಲಿಲ್ಲ ಅಂತಲ್ಲ, ಪ್ರೇಕ್ಷಕರೇ ಸ್ಟಾರ್ಸು. ಯಾಕೆಂದರೆ ಎಲ್ಲ ನೋಡ್ತಾ ಇದ್ದೀವಿ, 100 ಸಿನಿಮಾಗಳು ಬರ್ತವೆ, ನಾ ಬಂದೆ, ನಾ ಹೋದೆ ಅಂತವೆ. ಎಲ್ಲ ಟ್ರೋಲರ್ಸು ಇವತ್ತೇನು, ನಾನು ಯಾವತ್ತೂ ನೆನ್ನೆ ನೋಡ್ಬೇಕಾದ್ರೆ ಅವ್ರದ್ದೊಂದು ಟ್ರೋಲ್ ಮಾಡ್ತಿದ್ರು, ಯಾವುದೋ ಪ್ರೊಡ್ಯೂಸರ್ದು. ಟ್ರೋಲರ್ಸು ಒಬ್ಬರು ಹೃದಯವಂತರು ಅನ್ನೋದಕ್ಕೆ ಇವತ್ತು ಈ ಸೆಲೆಬ್ರಿಟಿ ಶೋ ಕಾರಣ. ಯಾಕೆಂದರೆ ಒಂದು ಟ್ರೋಲ್ ಮಾಡಬೇಕು ಅಂದರೆ ಬರೀ ದುಡ್ಡಿರೋರ್ಗೆ ಮಾತ್ರ ಮಾಡ್ತಾರಲ್ಲ, ಒಟ್ಟಸ್ದಿರೋರ್ಗೂ ಮಾಡ್ತಾರೆ. ಯಾರ್ಯಾರೋ ಹೆಂಗೆಂಗೋ ಸಿನಿಮಾ ಮಾಡ್ತಾರೆ, ಏನೇನೋ ಕಷ್ಟಪಟ್ಟು. ಹೊಸಬ್ರು ಅಂದರೆ ಸಿನಿಮಾ ಅವ್ರಿಗೆ ಗಂಧನೇ ಗೊತ್ತಿರೋಲ್ಲ ಅನ್ನೋದಿಲ್ಲ. ಎಲ್ಲಿತ್ತಣ್ಣ, ಎಂತೆಂಥ ಸಿನಿಮಾಗಳಿತ್ತು. ಈ ಕಾಂತಾರ ಇಡೀ ದೇಶದಲ್ಲಿ ನೋಡಿದ್ರು, ನಮ್ಮ ಕನ್ನಡಿಗರದೇ. KGF ಕನ್ನಡಿಗರದೇ. ಇವತ್ತು ನಮ್ಮ AR ಸಾಯಿರಾಮ್ ಮಾಡಿರೋದು ಒಂದು ಕನ್ನಡ ಸಿನಿಮಾನೇ ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದು ಒಗ್ಗಟ್ಟಾಗಿ ಈ ಸಿನಿಮಾನ ಬೆಳೆಸ್ಬೇಕು. ಯಾಕೆಂದರೆ ಆ ಕಲೆನ ಯಾವತ್ತು ಒಬ್ಬ ಕಲಾವಿದ ಅಂದವನು ಬಣ್ಣ ಹಚ್ಚಿರೋನು ಎಲ್ಲ ದೊಡ್ಡ ಕಲಾವಿದನೇ. ಬಣ್ಣ ಹಚ್ಚಿ ಪ್ರೇಕ್ಷಕರನ್ನು ನಗಿಸ್ಲಿಕ್ಕೆ, ಮನೋರಂಜಿಸ್ಲಿಕ್ಕೆ ಅವ್ರೇನು ಕಷ್ಟ ಬಿದ್ದಿರ್ತಾರೆ, ಅದು ಸುಲಭ ಅಲ್ಲ. ಒಬ್ಬ ನಿರ್ಮಾಪಕ ಆಗಲಿ, ಒಬ್ಬ ಡೈರೆಕ್ಟರ್ ಆಗಲಿ ನಿದ್ದೆಗಟ್ಟಿ ಒಂದು ಕನಸು ಕಟ್ಟಿರ್ತಾರೆ. ಆ ಕನಸನ್ನು ನನಸು ಮಾಡಬೇಕು, ತ್ಯಾಗ ಮಾಡಿರ್ತಾರೆ, ಅವ್ರೇನೇನು ಸಫರ್ ಮಾಡಿರ್ತಾರೆ. ಒಂದು ಸಿನಿಮಾ ಮಾಡೋದೊಂದು, ಇವತ್ತು ಹೇಳ್ತಾ ಇದ್ರು ನನಗೆ ಥಿಯೇಟ್ರುಗಳು ಕೊಡಲಿಲ್ಲ, ಮಲ್ಟಿಪ್ಲೆಕ್ಸಲ್ಲಿ ಕೊಡಲಿಲ್ಲ. ಈ ಟೀಮ್ಗೆ ಇವತ್ತು ನಾನು ಮಾತು ಕೊಡ್ತಾ ಇದ್ದೀನಿ. ಈ ಟೀಮಲ್ಲಿ ಇವ್ರಿಗಿರೋ ಟ್ಯಾಲೆಂಟನ್ನು ನಾನು ಇವತ್ತು ಸಿನಿಮಾ ನೋಡಿದೆ. ಆ ಟ್ಯಾಲೆಂಟನ್ನು ಇವ್ರು ಪ್ರತಿ ಯಾವುದೇ ಸಿನಿಮಾ ಮಾಡಲಿ, ಡೈರೆಕ್ಟ್ರ್ ಯಾವುದೇ ಸಿನಿಮಾ ಮಾಡಲಿ, ಮುಂದಿನ ಸಲ ಆ ಡಿಸ್ಟ್ರಿಬ್ಯೂಷನ್ಗೆ ಅದೇನೇ ಖರ್ಚಾಗಲಿ ನನ್ನ ಕಡೆಯಿಂದ ನಾನು ಪರ್ಸ್ನಲಾಗಿ ನಿಂತ್ಕೊಂಡು ಈ ಕನ್ನಡ ಡೈರೆಕ್ಟ್ರುಗಳ್ನ ಬೆಳೆಸಲೇಬೇಕು ಅನ್ನೋ ಚಾಲೆಂಜಾಗಿ ತೊಗೊಂಡು ಮಾಡಬೇಕು. ಯಾಕೆಂದರೆ ಯೂತ್ಸ್ಗಳು ಎಲ್ಲರೂ ಬೆಳಿಬೇಕು, ಎಲ್ಲರೂ ಬರಬೇಕು ಅನ್ನೋದಲ್ಲ. ಸಿನಿಮಾ ಯಾವುದಣ್ಣ, ಯಾವುದೋ ಹೊಸ ಸಿನಿಮಾ ಅಂದರೆ ಯಾರು ಹೊಟ್ಟೆ ಹೋಟ್ಲಿಗೆ ಹೋಗ್ತಿರೋ ತಾನೆ. ಈ ಹೊಸ ಹೋಟ್ಲ್ ಓಪನ್ ಆಗಿದ ತಕ್ಷಣ ಹೊಸ ಹೋಟ್ಲಲ್ಲಿ ಏನು ಟೇಸ್ಟ್ ಇದೆ ಅಂತ ನೋಡ್ತಿರಲ್ಲ. ಹೊಸ ಡೈರೆಕ್ಟ್ರು, ಹೊಸ ಕಲಾವಿದರು ಟೇಸ್ಟ್ ನೋಡಿ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಸೊ ಎಲ್ಲ ಕನ್ನಡ ಯಾರನ್ನೂ ವೇಸ್ಟ್ ಪೇಪರ್ ಥರ ನೋಡಬೇಡಿ. ಆ ವೇಸ್ಟ್ ಪೇಪರ್ ಒಂದಲ್ಲ ಒಂದಿನ ಗಾಳಿಪಟ ಹಾಕಿದ್ರೆ ನೀವೇ ತಲೆ ನೋಡಬೇಕಾಗತ್ತೆ. ಸೊ ಎಲ್ಲರಿಗೂ ಮರ್ಯಾದೆ ಕೊಡಿ, ಎಲ್ಲರ ಕಲೆಗೂ ಬೆಲೆ ಕೊಡಿ ಅನ್ನೋದಕ್ಕೆ ಹೇಳ್ತಾ 2 ಮಾತನ್ನು ಮುಗಿಸ್ತೇನೆ. ಈ ಚಿತ್ರತಂಡದ ಎಲ್ಲ ಕಲಾವಿದರಿಗೂ, ಟೆಕ್ನಿಷಿಯನ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಯಾಕೆಂದರೆ ಸಿನಿಮಾ ಅನ್ನೋದು ಸಿನಿಮಾ ರೀತಿಯೇ ಮಾಡಿದ್ದಾರೆ, ಶೋಕಿಂಗ್ ಮಾಡಿಲ್ಲ, ಇನ್ನೊಂದು ಮಾಡಿಲ್ಲ. ಸಿನಿಮಾನ ಪ್ರೀತಿಸಿ ಸಿನಿಮಾ ಮಾಡಿದ್ದಾರೆ ಈ ತಂಡ. ಇವ್ರು ಒಳ್ಳೆಯದಾಗಲಿ. ಆ್ಯಂಡ್ ಇವ್ರ ಜೊತೆ ನೀವೆಲ್ಲರೂ ಇವತ್ತೇನು ಯೂಟ್ಯೂಬರ್ಸು ಇಲ್ಲ ಮಾಧ್ಯಮದವರು ಎಲ್ಲರಿಗೂ ನಿಂತಿದ್ದೀರ. ನೀವು
ನೀವು ಏನೇನು ನಿಂತಿದ್ದೀರ ಪ್ರತಿಯೊಬ್ಬರು, ಯಾಕೆಂದರೆ ನಾನು ಅವಾಗಲೇ ಹೇಳಿದೆ, ಯಾರೋ ಟ್ರೋಲ್ ಮಾಡಿದ್ರು ಸರ್, ನಾವು ಪ್ರೊಡ್ಯೂಸರ್ ಬಗ್ಗೆ ಟ್ರೋಲ್ ಮಾಡಿದ್ರು, ಹಿಂಗೆ ನೆಗೆಟಿವ್ ಆಗು ಮಾಡಿದ್ರು. ಅಣ್ಣ, ಯಾರು ಟ್ರೋಲರ್ಸು ಮನುಷ್ಯರೇ, ಅವ್ರಿಗೂ ಒಂದು ಹೃದಯ ಇದೆ. ಆ ಹೃದಯ ಇರೋ ಟ್ರೋಲರ್ಸ್ ಇವತ್ತು ಈ ಪ್ರೂವ್ ಮಾಡಿ ದಯವಿಟ್ಟು ಇಂಥ ಬಡ ಕಲಾವಿದ್ರನ್ನ, ಬಡ ಒಂದು ಡೈರೆಕ್ಟ್ರನ್ನ ಇಲ್ಲ ಪ್ರೊಡ್ಯೂಸರ್ನ ಕಾಪಾಡಿ ಅಂತ ಹೇಳಲಿಕ್ಕೆ ಒಬ್ಬ ಬ್ರದರ್ ಫ್ರಮ್ ಅನದರ್ ಮದರ್ ಆಗಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಜೈ ಭೀಮ್. ಬಂಧುಗಳೇ, ಇವತ್ತು ಸಾಯಿರಾಮು ತಂಡ ಭಾಳ ಅದ್ಭುತವಾಗಿ ಈ ಒಂದು ಚಲನಚಿತ್ರವನ್ನು ಎಲ್ಲರೂ ಕೂಡ ನೋಡುವ ದೃಷ್ಟಿಯಲ್ಲಿ ಇವತ್ತು ಚಲನಚಿತ್ರವನ್ನು ತಯಾರು ಮಾಡಿದ್ದಾರೆ. ನಾನು ಬಹುಜನ್ ಸಮಾಜ ಪಕ್ಷದ ರಾಜ್ಯ ಖಜಾಂಚಿಯಾಗಿ, ಒಬ್ಬ ನ್ಯಾಷನಲ್ ಯೂತ್ ಅವಾರ್ಡ್ ಆಗಿ ಈ ಒಂದು ಚಲನಚಿತ್ರಕ್ಕೆ ಶುಭವನ್ನು ಕೋರ್ತಾ, ಇಂಥ ಒಂದು ಚಿತ್ರವನ್ನು ಚಿತ್ರಮಂದಿರಗಳಲ್ಲಿ ಅವಕಾಶವನ್ನು ಮಾಡಿಕೊಡ್ಬೇಕಾಗಿತ್ತು. ಇವತ್ತು ಬೇರೆ ಭಾಷೆಗಳು 10 ಜನ 20 ಜನ ಇರ್ತಕ್ಕಂಥದ್ದಕ್ಕೆ ಅವಕಾಶ ಮಾಡಿಕೊಡ್ತಾರೆ ಮತ್ತು ಸಮಾಜದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನು ಮನಮುಟ್ಟುವಂತೆ ಈ ಹೊಸ ತಂಡ ಮಾಡಿದೆ. ಹಾಗಾಗಿ ಇಡೀ ರಾಜ್ಯಾದ್ಯಂತ ಎಲ್ಲ ಕನ್ನಡ ಪರ ಮನಸ್ಸುಗಳು, ಯುವಜನರು ಮತ್ತು ಹೋರಾಟಗಾರರು ಈ ಒಂದು ಚಲನಚಿತ್ರವನ್ನು ವೀಕ್ಷಣೆ ಮಾಡಿ ಇದೊಂದು ದಾಖಲೆ ರೀತಿಯಲ್ಲಿ ಈ ಚಲನಚಿತ್ರ ಮೂಡಿ ಬಂದಿದೆ. ನಮ್ಮಗಳ ನಿಜ ಜೀವನದ ಕಥೆಯನ್ನು ಆಧರಿಸಿರ್ತಕ್ಕಂಥ ಹಾಗೂ ಚಲನಚಿತ್ರವಾಗಿ ಮಾಡಿರ್ತಕ್ಕಂಥ ಇಂಥ ಕಲಾವಿದರಿಗೆ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ, ಈಗಾಗಲೇ ಇದಕ್ಕೆ ಕೆಲವು ಬೇರೆ ಬೇರೆ ಬಣ್ಣಗಳನ್ನು ಹೊರಿಸಿದ್ರು. ಇದರಲ್ಲಿ ಕೇವಲ ಹೆಸರುಗಳು ಮಾತ್ರ ಅದನ್ನು ಇಟ್ಟಿದ್ದಾರೆ. ಆ ಹೆಸರಿಗೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥವರು ಇವತ್ತು ನಿಜ ಘಟನೆಗಳಿಗೆ ಅವರು ಇದಕ್ಕೆ ಎಲ್ಲರೂ ಕೂಡ ಇವತ್ತು ಕನ್ನಡದ ಚಲನಚಿತ್ರವಾಗಿ ನೋಡಲಿ ಅಂತ ಹೇಳ್ತಾ ಈ ಒಂದು ತಂಡಕ್ಕೆ ಶುಭವನ್ನು ಕೋರ್ತೇವೆ. ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಭೀಮ ಬಂಧುಗಳು ಇದನ್ನು ನೋಡಬೇಕು ಅಂತೇಳಿ ನಾನು ಮನವಿಯನ್ನು ಸಲ್ಲಿಸ್ತೇನೆ. ಶುಭವಾಗಲಿ. ಜೈ ಭೀಮ್. ಎಲ್ಲರೂ ನಮಸ್ಕಾರ ರೀ, ನಾನು ಸೋನು ಪಾಟೀಲ. ಸೊ ಧೈರ್ಯಂ ಸರ್ವತ್ರ ಸಾಧನ ಮೂವಿ ಸಖತ್ ಚಲೋ ಐತಿ, ನಂಗಂತೂ ಭಾಳ ಇಷ್ಟ ಆಯ್ತು. ಸೊ ಅಂಗವಿಕಲ ಬಗ್ಗೆ ತುಂಬ ಚೆನ್ನಾಗಿ ಡೈಲಾಗ್ ಬರ್ತಾರೆ, ನಂಗಂತೂ ಇಷ್ಟ ಆಯಿತು. ಈ ಅಣ್ಣ ಇಲ್ಲೇ ಇದ್ದಾರೆ ಅಂಗವಿಕಲ ಅವರವರು. ಸೊ ಸಖತ್ ಚೆನ್ನಾಗಿ ಮಾಡ್ಯಾರ. ಅನುಷಾ ಮತ್ತು ನಾನು ತುಂಬ ವರ್ಷಗಳಿಂದ ಫ್ರೆಂಡ್ಸು, ಗೋಸಿ ಗ್ಯಾಂಗ್ ಅಂತ ಒಟ್ಟಿಗೆ ಮೂವಿ ಮಾಡಿದ್ವಿ. ಸೊ ಅವಳು ಆ್ಯಕ್ಟಿಂಗ್ ಬಗ್ಗೆ ಅಂತೂ ನಾನು ಹೇಳಂಗಿಲ್ಲ, ತುಂಬ ಚೆನ್ನಾಗಿ ಮಾಡ್ತಾಳೆ. ಸೊ ಒಬ್ಬರು ಪ್ರೊಡ್ಯೂಸರ್ ಡೈರೆಕ್ಟರ್ ಬಂದು ಕನ್ನಡಿಗರು ನಮ್ಮನ್ನು ಕೈ ಮುಗಿದು ಕೇಳ್ಕೊಳ್ಳೋದು ನಮಗೆ ಒಂಥರ ಬೇಜಾರು ಅನಿಸುತ್ತೆ. ಮೂವಿ ನೋಡ್ರಿ, ಬೆಳೆಸ್ರಿ ಅಂತ. ಬೇರೆ ಬೇರೆ ಭಾಷೆ ಮೂವಿಗಳನ್ನ ಬೆಂಗಳೂರಲ್ಲಿ ನಮ್ಮ ಥಿಯೇಟ್ರ್ಗಳಲ್ಲಿ ಎಷ್ಟು ಚೆನ್ನಾಗಿ ನೋಡಿಕೊಂಡು ಬೆಳೆಸ್ತೀವಿ ಅವ್ರನ್ನ. ನಮ್ಮ ಕನ್ನಡವ್ರನ್ನ ಬೆಳೆಸೋದು ನಮ್ಮ ಕರ್ತವ್ಯ. ಈ ಮೂವಿಯಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಬಟ್ ಇದು ನನ್ನದೇ ಮೂವಿ ಅಂದ್ಕೊಂಡು ಪರ್ಸ್ನಲಿ ನಾನು ಪ್ರಮೋಷನ್ ಮಾಡ್ತೀನಿ. ಸೊ ದಯವಿಟ್ಟು ಎಲ್ಲ ಮಾಧ್ಯಮದವರಾಗಲಿ, ಯೂಟ್ಯೂಬರ್ಸ್ ಆಗಲಿ, ದಯವಿಟ್ಟು ಸಪೋರ್ಟ್ ಮಾಡಿರಿ. ಟ್ರೋಲ್ ಪೇಜಸ್ ಅವರು ಯಾರ್ಯಾರ್ದೋ ಟ್ರೋಲ್ ಮಾಡ್ತೀರಾ, ನಿಮ್ಮಿಂದ ಎಷ್ಟೊಂದು ಮಂದಿ ಬೆಳೆದಿದ್ದಾರೆ. ಸೊ ಕನ್ನಡ ಚಿತ್ರವನ್ನು ಕೂಡ ಬೆಳೆಸಿ 100 ದಿನ ಪೂರೈಸಲಿ ಅಂತ ಹಾರೈಸ್ತೀನಿ. ಸೊ ದಯವಿಟ್ಟು ಒಬ್ಬರು ಇನ್ನೊಬ್ರು ಹಾಗೆ ಜಾಸ್ತಿ ಮಂದಿಗೆ ಹೇಳ್ತಾ ಈ ಮೂವಿಗೆ ಯಶಸ್ಸು ತಂದು ಕೊಡಿ ಅಂತ ಕೇಳ್ತೀನಿ. ಸೊ ಆಲ್ ದಿ ವೆರಿ ಬೆಸ್ಟ್ ಎಲ್ಲ ಟೀಮ್ಗೆ. ಸೊ ಅನುಷಾ ರೈ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾಳೆ. ಆ್ಯಂಡ್ ಪೊಲೀಸ್ ಅವ್ರು ನೋಡಿದ್ರೆ ನನಗೆ ಭಯ ಆಗೋಯ್ತು. ಸೊ ಸಖತ್ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ವಿಲನ್ ಕ್ಯಾರೆಕ್ಟ್ರು. ಹೀರೋ ಅವರು ಕೂಡ ಸಖತ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಚಿತ್ರಲ್ ರಂಗಸ್ವಾಮಿ. ಧೈರ್ಯಂ ಸರ್ವತ್ರ ಸಾಧನಂ. ಮೊದಲನೇದಾಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದರೆ ಯುನೀಕ್ ಥ್ರೆಡ್ಡು. ಯೂಶುವಲಾಗಿ ಈ ಥರ ಯುನೀಕ್ ಥ್ರೆಡ್ಗಳು ಬೇರೆ ಲ್ಯಾಂಗ್ವೇಜಸಲ್ಲಿ ಬಂದಾಗ ತುಂಬಾ ಹಿಟ್ ಆಗುತ್ತೆ ಆ್ಯಂಡ್ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ ಅಂತ ಅನ್ಕೋತೀವಿ ಆ್ಯಂಡ್ ಪ್ರಮೋಟ್ ಮಾಡ್ತೀವಿ. ನನಗೆ ಒಂದು ಬೇಜಾರಾಗ್ತಿರೋದೇನೆಂದರೆ, ಸಿನಿಮಾ ಮಾಡಿದಂಥ ನಿರ್ದೇಶಕರು ಅಥವಾ ಸಿನಿಮಾ ಮಾಡಿದಂಥ ನಿರ್ಮಾಪಕರು ಸಿನಿಮಾ ಎಲ್ಲ ಆದಮೇಲೆ ಆಡಿಯನ್ಸ್ಗಳನ್ನ ಪ್ಲೀಸ್ ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅಂತ ಇದೆಯಲ್ಲ, ಅದು ಬೇಜಾರಾಗುತ್ತೆ ಕೇಳೋದಕ್ಕೆ. ವೈ? ಬಿಕಾಸ್ ಎಂಟರ್ಟೈನ್ಮೆಂಟ್ ಅಂದರೆ ಅವರು ಹಾಕೋವಂಥ ಶ್ರಮ ಎಲ್ಲ ಹಾಕ್ಬಿಟ್ಟಿದ್ದಾರೆ. ಮತ್ತೆ ನಾನು ನಿಮ್ಮನ್ನ ಕೈ ಮುಗಿದು ಕೇಳ್ಕೊತೀನಿ ಈ ಸಿನಿಮಾ ಇದು ಮಾಡಬೇಕು ಅನ್ನೋದು ಅದೊಂಥರ ಬೇಜಾರಾಗುತ್ತೆ. ಆಮೇಲೆ ನನಗೆ ಇನ್ನೂ ಒಂದು ವಿಷಯ ಗೊತ್ತಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅದು ಏನೋ ಕಾಂಟ್ರವರ್ಸಿ ಆಯಿತು, ಬ್ರಾಹ್ಮಿನ್ಸ್ದು ಏನೋ ಕಂಪ್ಲೇಂಟ್ ಆಯಿತು, ಅದೆಲ್ಲ ಓಕೆ. ಬಟ್ ಆ ರೀಸನಿಂದ PVR ಅಥವಾ ಐನಾಕ್ಸ್ ಸಿಗ್ತಿಲ್ಲ ಅಂತ ಅನ್ನೋದಾದರೆ, ಎಷ್ಟೊಂದು ಯೂನಿವರ್ಸಲ್ ಲೆವೆಲಲ್ಲಿ ಅಥವಾ ದೊಡ್ಡ ಸಿನಿಮಾಗಳು ಬೇರೆ ಬೇರೆ ಲ್ಯಾಂಗ್ವೇಜಸಲ್ಲಿ ಎಷ್ಟೊಂದು ಕಾಂಟ್ರವರ್ಸಿಗಳಾಗಿದೆ. ಆ ಕಾರಣಕ್ಕೆ ಎಲ್ಲೂ PVR ಅಲ್ಲಿ ಅಥವಾ ಐನಾಕ್ಸಲ್ಲಿ ಜಾಗ ಕೊಟ್ಟಿಲ್ಲ ಸಿನಿಮಾಗಳಿಗೆ ಅಂತ ಎಲ್ಲೂ ಉದಾಹರಣೆ ಇಲ್ಲ. ಬಟ್ ಕನ್ನಡ ಸಿನಿಮಾಗೆ ಯಾಕೆ ಯಾವಾಗಲೂ ಥಿಯೇಟ್ರ್ ಪ್ರಾಬ್ಲಮ್ಮು, ಅದು ಕರ್ನಾಟಕದಲ್ಲಿ? ಅದು ನಂಗೆ ಗೊತ್ತಾಗ್ತಿಲ್ಲ. ನಂಗೆ ಸಖತ್ ಬೇಜಾರಾಗ್ತಿದೆ. ಬಿಕಾಸ್ ಎಲ್ಲ ಪ್ರೀಮಿಯರ್ಗಳಿಗೂ ಹೋಗ್ತಾ ಇರ್ತೀನಿ, ನೀವು ನೋಡ್ತಾ ಇರ್ತೀರ ನನ್ನ. ಬಟ್ ಸಿನಿಮಾ ಮಾಡಿದಂಥ ಪ್ರೊಡ್ಯೂಸರ್ಗಳು, ನಿರ್ದೇಶಕರು ಕೈ ಮುಗಿದು ಕೇಳ್ಕೊತೀನಿ ಅಂತ ಹೇಳಿದೆಯಲ್ಲ, ಅದು ಬೇಜಾರಾಗುತ್ತೆ. ಅಂದರೆ ಎಲ್ಲಿಗೆ ಬಂದು ನಿಂತಿದ್ದೀವಿ ನಾವು ಅಂತ. ಬಟ್ ಆ ಕಾಂಟ್ರವರ್ಸಿ ರೀಸನ್ಗೆ PVR ಮತ್ತು ಐನಾಕ್ಸ್ಗಳು ಈ ಒಂದು ಧೈರ್ಯಂ ಸರ್ವತ್ರ ಸಾಧನಂಗೆ ಜಾಗ ಕೊಟ್ಟಿಲ್ಲ ಅನ್ನೋದಾದರೆ, ನನ್ನದೊಂದು ಪ್ರಶ್ನೆ, ಬೇರೆ ಲ್ಯಾಂಗ್ವೇಜಸಲ್ಲೂ ಅಷ್ಟೇ ಎಷ್ಟೊಂದು ಕಾಂಟ್ರವರ್ಸಿಗಳಾಗಿದೆ. ಬೇರೆ ಲ್ಯಾಂಗ್ವೇಜಸ್ ಸಿನಿಮಾಗಳಿಗೆ ಯಾಕೆ ಜಾಗ ಕೊಡ್ತೀರಾ ಮತ್ತು PVR ಮತ್ತು ಐನಾಕ್ಸಲ್ಲಿ?
ಅದು ನಂಗೆ ಗೊತ್ತಾಗ್ತಿಲ್ಲ, ಇದಕ್ಕೆ ಆನ್ಸರ್ ಬೇಕು. ಆಮೇಲೆ ಯಾವಾಗಲೂ ಕನ್ನಡ ಸಿನಿಮಾಗಳಿಗೆ ಥಿಯೇಟರ್ ತೊಂದರೆ, ಇದು ದೊಡ್ಡವರ ಮಟ್ಟದಲ್ಲಿ ಅವ್ರ ಗಮನಕ್ಕೆ ಹೋಗ್ತಿಲ್ವಾ, ಚೇಂಬರ್ ಮಟ್ಟದಲ್ಲಿ ಯಾರ ಗಮನಕ್ಕೂ ಹೋಗ್ತಿಲ್ವಾ, ಅದು ನಂಗೆ ಗೊತ್ತಾಗ್ತಿಲ್ಲ. ಬಟ್ ಈ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಯುನೀಕ್ ಥ್ರೆಡ್ ಇದೆ, ಮಾಡಿದಂಥ ಎಲ್ಲ ಕಲಾವಿದರು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಹೀರೋ ಹೊಸ ಪರಿಚಯ ಅಂತ ಅಂದ್ಕೊತೀನಿ, ಹೊಸ ಪರಿಚಯ ಅಂತ ಎಲ್ಲೂ ಅನಿಸಲ್ಲ ನಮಗೆ, ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆಮೇಲೆ ಸ್ಟೋರಿ ಸ್ಟಾರ್ಟ್ ಆಗೋದ್ರಿಂದ ಎಂಡ್ ಆಗೋವರೆಗೂ ಥ್ರೆಡ್ಡು ನೀಟಾಗೆ ಕ್ರಿಸ್ಪಿ ಆಗಿದೆ, ಎಲ್ಲೂ ನಿಮಗೆ ಬೇಕಂತ ತುರುಕಿದಂಥ ಸೀನ್ಗಳಿಲ್ಲ. ಅದರಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು, ತುಂಬಾ ಚೆನ್ನಾಗಿದೆ ಅವ್ರ ಕ್ಯಾರೆಕ್ಟರೈಸೇಷನು. ಮತ್ತು ಆ ವಿಲ್ಲನ್ ಟೀಮಲ್ಲಿ ಇದ್ದಂಥ 3 ಜನ ಬಳಗ ಏನಿದೆ ಅದು ತುಂಬ ಇಷ್ಟ ಆಯಿತು. ಸಾಯಿರಾಮ್ ಅವರು ನನಗೆ ಇವಾಗಿಂದ ಪರಿಚಯ ಇಲ್ಲ, ತುಂಬ ವರ್ಷಗಳಿಂದ ಸಾಯಿರಾಮ್ ಪರಿಚಯ. ಬೇರೆ ಸಿನಿಮಾಗಳಿಗೆ ಡೈಲಾಗ್ ರೈಟರ್ ಅವರು ಮೊದಲು, ಈಗ ಅವ್ರು ಸಿನಿಮಾ ಮಾಡಿದ್ದಾರೆ, ನನಗೆ ಕಂಪ್ಲೀಟಾಗಿ ಇಷ್ಟ ಆಯಿತು. ಬಟ್ ಒಂದು ವಿಷಯ ಕೇಳ್ಕೊತೀನಿ, ಕನ್ನಡ ಸಿನಿಮಾಗೆ ಇನ್ಮೇಲೆ ಕರ್ನಾಟಕದಲ್ಲಿ ಥಿಯೇಟ್ರ್ ಪ್ರಾಬ್ಲಮ್ ಬರಬಾರ್ದು. ಈ ವಿಷಯ ದೊಡ್ಡವರ ಮಟ್ಟಕ್ಕೆ ಅಥವಾ ದೊಡ್ಡವರ ಗಮನಕ್ಕೆ ಬರಬೇಕು. ಆ್ಯಂಡ್ PVR ಐನಾಕ್ಸ್ಗಳು ಜಾಗ ಕೊಡ್ತಿಲ್ಲ ಕಾಂಟ್ರವರ್ಸಿ ರೀಸನ್ಗೆ, ಅಂದರೆ ಇದನ್ನು ನಂಬೋಕ್ಕಾಗಲ್ಲ. ಸೊ ಪ್ಲೀಸ್ ಅದ್ರ ಬಗ್ಗೆ ಯಾರಾದರೂ ದೊಡ್ಡವರು ಇದ್ದರೆ, ಸಿನಿಮಾಗೆ ಸಂಬಂಧಪಟ್ಟವರು ಅಥವಾ ಇಂಡಸ್ಟ್ರಿಗೆ ಸಂಬಂಧಪಟ್ಟವರು, ದಯವಿಟ್ಟು ಗಮನ ಹರಿಸಿ. ಆ್ಯಂಡ್ ಎಲ್ರಿಗೂ ನಾನು ಕೇಳ್ಕೊಳ್ಳೋದು ಏನಂದರೆ, ಧೈರ್ಯಂ ಸರ್ವತ್ರ ಸಾಧನಂ ತುಂಬಾ ಡಿಫ್ರೆಂಟ್ ಆಗಿದೆ ಸ್ಟೋರಿ. ಯೂಶುವಲ್ ಲವ್ ಸ್ಟೋರಿ ಅಲ್ಲದೆ ಅಥವಾ ಥ್ರಿಲ್ಲರ್ ಕಾನ್ಸೆಪ್ಟ್ ಅಲ್ಲದೆ ಬೇರೆ ರೀತಿ ಇದೆ ಥ್ರೆಡ್ಡು. ಎಲ್ಲರಿಗೂ ಧೈರ್ಯ ಇರಬೇಕು ಅನ್ನೋದನ್ನ ಒಂದು ಸಿಂಪಲ್ಲಾಗಿ ಹೇಳಿದ್ದಾರೆ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋ ಸಿನಿಮಾ ನೋಡಿ, ಅಟ್ಲೀಸ್ಟ್ ಈ ಸಿನಿಮಾಯಿಂದ ಏನಾದರೂ ಒಂದು ವಿಷಯ ಹುಟ್ಟಾಕೊಂಡ್ರೆ, ಯಾಕೆ ಸಿಗ್ತಾ ಇಲ್ಲ ಥಿಯೇಟರ್ಸ್ಗಳು ಅಥವಾ PVR ಐನಾಕ್ಸಲ್ಲಿ ಯಾಕೆ ಕೊಡ್ತಿಲ್ಲ ಜಾಗ ಅನ್ನೋ ಒಂದು ವಿಷಯ ಡಿಸ್ಕಷನ್ಗೆ ಒಳಗಾದರೆ ಮುಂದೆ ಬರೋವಂಥ ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಧೈರ್ಯಂ ಸರ್ವತ್ರ ಸಾಧನಂ ಈಗಷ್ಟೇ ಒಂದು ಅದ್ಭುತವಾದ ಸಿನಿಮಾ ನೋಡ್ಕೊಂಡ್ಬಂದೆ. AR ಸಾಯಿರಾಮ್ ಅವರು ಡೈರೆಕ್ಟ್ರು ಒಂದು ಒಳ್ಳೆ ಕಾನ್ಸೆಪ್ಟ್ ಇಟ್ಕೊಂಡು ಈ ಸಿನಿಮಾ ಮಾಡಿದ್ದಾರೆ. ನಾವು ಯಾವ್ಯಾವುದೋ ಸಿನಿಮಾಗಳಿಗೆ ನಮ್ಮ ಮಣ್ಣಿನ ಕತೆ ಅಂತ ಹೇಳ್ತೀವಿ, ಆ್ಯಕ್ಚುಲಿ ಇದು ನಮ್ಮ ಬೇರಿನ ಕತೆ, ನಮ್ಮ ಏನು ಮೂಲ ಏನಿದೆ ಅಂದರೆ ಭಾರತದಲ್ಲಿ ಹುಟ್ಟು ಬಂದಂತಹ ಎಲ್ಲರ ಮೂಲ ಏನಿದೆ ಅದರ ಕತೆ ಇದು. ಒಂದೊಂದು ಕ್ಯಾರೆಕ್ಟರ್ಗಳ ಹೆಸರುಗಳನ್ನು ತೊಗೊಂಡಿದ್ದಾರೆ ಅವರು, ತುಂಬ ಅದ್ಭುತವಾದ ಕಾನ್ಸೆಪ್ಟ್ ಅದು. ವಿಲನ್ ಹೆಸರು ಇರ್ಬೋದು, ಮೇಜರ್ ಕ್ಯಾರೆಕ್ಟರ್ಗಳ ಹೆಸರು ಇರ್ಬೋದು, ಅವ್ರ ಸುತ್ತಲೂ ಇರೋಂಥ ಕ್ಯಾರೆಕ್ಟರ್ಗಳ ಹೆಸರುಗಳನ್ನಿರ್ಬೋದು, ಆ ಹೆಸರುಗಳನ್ನು ಚೂಸ್ ಮಾಡೋದ್ರಲ್ಲಿ ಅಲ್ಲೇ ಗೆದ್ದುಬಿಟ್ಟಿದ್ದಾರೆ ಡೈರೆಕ್ಟರ್ ಅಂತ ಅನ್ಕೋತೀನಿ. ಆಮೇಲೆ ಈ ಸಿನಿಮಾ ನೋಡಿದ್ಮೇಲೆ ನಾನು ಆ್ಯಕ್ಚುಲಿ ಬೇರೆ ಬೇರೆ ಲ್ಯಾಂಗ್ವೇಜಿನ ಸಿನಿಮಾಗಳನ್ನು ನೋಡಿ ಒಂದು ಇಮೋಷನ್ಸಿಗೆ ಒಳಗಾಗ್ತಾ ಇರ್ತೀವಿ. ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ತಮಿಳಿನ ಆರ್ ರಂಜಿತ್ ಅವ್ರದ್ದು ಎಫೆಕ್ಟ್ ಇದೆ ಈ ಸಿನಿಮಾ ಮೇಲೆ. ಅದೇ ರೇಂಜಿನ ಸಿನಿಮಾ ಇದು. ಇದೇ ಸಿನಿಮಾನ ತಮಿಳಲ್ಲೋ ಅಥವಾ ಬೇರೆ ಲ್ಯಾಂಗ್ವೇಜಲ್ಲೋ ಮಾಡಿದಿದ್ರೆ ಪಕ್ಕಾ ರಾ ಇದೆ ಮಗ ಇದು ಅಂತೇಳಿ ಚಿಂದಿ ಓಡಿರೋದು. ಅದೇ ನಾವು ಕನ್ನಡದಲ್ಲಿ ಅದೇ ರೇಂಜಿನ ಸಿನಿಮಾ ಮಾಡಿದಾಗ ಯಾಕೆ ನೋಡ್ತಾ ಇಲ್ಲ, ಅಥವಾ ಯಾವುದೋ ಒಂದು ವರ್ಗ ಇದನ್ನು ಒಂದು ಸಣ್ಣ ಕಾನ್ಸೆಪ್ಟ್ ಇಟ್ಕೊಂಡು ಇದನ್ನು ಯಾಕೆ ವಿರೋಧ ಮಾಡ್ತಾ ಇದೆ, ಆಮೇಲೆ ಯಾರ ಪರವಾಗಿ ಈ ಸಿನಿಮಾ ಮಾಡಿದ್ದಾರೆ ಅವರು ಯಾಕೆ ಈ ಸಿನಿಮಾದ ಪರವಾಗಿ ನಿಲ್ತಾ ಇಲ್ಲ ಅನ್ನೋದೇ ನಮ್ಮ ದೊಡ್ಡ ಸಮಸ್ಯೆ. ನಾನು AR ಸಾಯಿರಾಮ್ ಅವರಿಗೆ ಹೇಳ್ತಾ ಇದ್ದೀನಿ, ಇದೇ ಥರದ ರಾ ಕಾನ್ಸೆಪ್ಟ್ ಏನಾದರೂ ನೀವು ತೊಗೊಳ್ಳೋದಾದರೆ, ಅದೇ ನೀವು ಇದನ್ನು ತಮಿಳಿನಿಂದ ನೀವೇನಾದರೂ ಬಂದಿದ್ದಿದ್ರೆ ನೀವು ಇಷ್ಟೊಳಗೆ ಬೇರೆ ರೇಂಜಿಗೆ ಹೋಗಿರ್ತಾ ಇದ್ದಿದ್ರಿ. ಆಮೇಲೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾವೆ. ಕತೆಗೆ ಸೂಟಬಲ್ ಆದಂಥ ಲೊಕೇಶನ್ಸ್ ತೊಗೊಂಡಿದ್ದಾರೆ. ಜೂಡಾ ಸ್ಯಾಂಡಿ ಅವ್ರದ್ದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಎಲ್ಲರೂ ಈ ಧೈರ್ಯಂ ಸರ್ವತ್ರ ಸಾಧನಂ ಸಿನಿಮಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಾಸ್ನ ಅಂತ ಆ್ಯಕ್ಟ್ರು. ಎಲ್ಲ ನಮ್ಮ ಸ್ನೇಹಿತರೇ ಇದ್ದಾರೆ ಸಿನಿಮಾದಲ್ಲಿ. ಸಾಯಿರಾಮ್ ಸರ್ ಇರ್ಬೋದು, ಅಥವಾ ವರ್ಧನ್ ಬ್ರದರ್ ಇರ್ಬೋದು, ಶೆಟ್ಟಿ ಬ್ರದರ್, ಆಮೇಲೆ ಹೀರೋ ವಿವಾನ್ ಅವರು, ಆಮೇಲೆ ಎಲ್ಲ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈ ಸಿನಿಮಾ ಓಡಬೇಕು, ಯಾಕೆಂದರೆ ಇದು ನಮ್ಮ ಮಣ್ಣಿನ ಕಥೆನೇ. ನಮ್ಮ ಹಿಂದೆ ಇವೆಲ್ಲ ಆಗಿರೋದನ್ನೇ ಮತ್ತು ಈಗಲೂ ಇರೋದು ವ್ಯವಸ್ಥೆ, ಕಾನೂನು, ಸಂವಿಧಾನ. ಅಂಬೇಡ್ಕರ್ ಅವರು ಎಷ್ಟೇ ಸ್ಟ್ರಾಂಗ್ ಆಗಿದ್ದರೂ ಮನುಷ್ಯನ ಒಂದು ಮನಸ್ಥಿತಿಯಲ್ಲಿ ಇನ್ನೂ ಪ್ರಸ್ತುತವಾಗಿ ಸಮಸ್ಯೆ ಇದೆ, ಕಮ್ಮಿ ಆಗ್ತಾ ಇದೆ, ಇನ್ನೂ ಇದೆ, ಆದರೂ ಇದೆ. ಇದೆಲ್ಲ ಹೋಗಬೇಕು. ಅದನ್ನು ತುಂಬ ಮೆಟಫರ್ ಆಗಿ ಸಾಯಿರಾಮ್ ಅವರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನನಗೆ ವರ್ಧನ್ನು, ಶೆಟ್ಟಿ, ಬಾಲಾ ಸರು ಅವರೆಲ್ಲ ಪರ್ಫಾರ್ಮರ್ಸು ನನಗೆ ಗೊತ್ತಿತ್ತು, ಅವರು ಸಖತ್ತಾಗಿ ಮಾಡೇ ಮಾಡ್ತಾರೆ ಏನು ಕೊಟ್ಟರು. ನನಗೆ ಸರ್ಪ್ರೈಸಿಂಗ್ ಫ್ಯಾಕ್ಟ್ರ್ ಅಂದರೆ ನಮ್ಮ ಲೀಡ್ ಆ್ಯಕ್ಟ್ರು ವಿವಾನ್ ಅವರು ತುಂಬ, ಯಾಕೆಂದರೆ ಅವ್ರದ್ದೊಂದು ಪ್ರೋಮೋದಕ್ಕೆ ನಾನು ಹೋಗಿದ್ದೆ ವರಾಯನ್ ಮಾಲಿಗೆ ನೋಡೋಕ್ಕೆ. ಅವಾಗ ಇಂಟ್ರೊಡಕ್ಷನ್ಗೆ ಅಂತ ತೋರಿಸಿದ್ರು, ಒಂದು 10 ಮಿನಿಟ್ಸ್ ಯಾವುದೋ ಒಂದು ಸಿನಿಮಾ ಥರ ಮಾಡಿದರು. ಇವತ್ತಿಗೂ ಅವತ್ತಿಗೂ ಅಜಗಜಾಂತರ. ಅಂದರೆ ಕನ್ನಡದಲ್ಲಿ ಒಬ್ಬ ಒಳ್ಳೆ ಆ್ಯಕ್ಟ್ರು ಲೀಡಾಗಿ ಮುಂದಿನ ದಿನಗಳು ಬಂದೇ ಬರ್ತಾರೆ ಅಂತ ಅನ್ನಿಸ್ತಿದೆ. ಆಮೇಲೆ ಕೆಲವೊಂದು ಶಾರ್ಟ್ಸ್ಗಳು ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಸಾಯಿರಾಮ್ ಅವರು. ಡೈಲಾಗ್ಸ್ಗಳು ಕೆಲವು ಕಡೆ ಸೂಪರ್ ಆಗಿದೆ.
ಸೊ ಇದು ನಮ್ಮ ಮಣ್ಣಿನ ಕಥೆನೇ. ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಒಂದು ಹೊಸ ಟೀಮು, ಹೊಸ ಪ್ರೊಡ್ಯೂಸರು, ಹೊಸ ಹೀರೋ. 16 ವರ್ಷಗಳಿಂದ ಸಾಯಿರಾಮ್ ಅವರು ಇಲ್ಲೇ ಹೋರಾಟ ಮಾಡಿ ಫಸ್ಟ್ ಸಿನಿಮಾ ಮಾಡಿದ್ದಾರೆ. ಅವ್ರಿಗೂ ಗೆಲ್ಲಬೇಕು, ಎಲ್ಲ ಗೆಳೆಯರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ಇನ್ನೇ ನನ್ನ ಗೆಳೆಯರಾದಂಥ ಯಶ್ ಶೆಟ್ಟಿ, ವರ್ಧನ್, ಬಾಲಾ ಸರ್ ಎಲ್ಲ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ದಯವಿಟ್ಟು ಸಿನಿಮಾ ನೋಡಿ. ಆ್ಯಂಡ್ ಹೀರೋಯಿನ್ ಅನುಶ್ರೀ ಅವರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೋಲ್ ಟೀಮ್ಗೆ ಆಲ್ ದ ಬೆಸ್ಟ್. ದಯವಿಟ್ಟು ಸಿನಿಮಾ ನೋಡಿ. ಇನ್ನೊಂದು 2-3 ದಿನದಲ್ಲಿ ನಾವು ಹೆಚ್ಚೆಚ್ಚು ನೋಡಿದ್ರೆ ಸಿನಿಮಾ ಉಳಿಯುತ್ತೆ, ಒಂದು ತಂಡ ಉಳಿಯುತ್ತೆ, ಒಂದಿಷ್ಟು ನೆಟ್ವರ್ಕ್ಗಳಿಗೆ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಸಾಕ್ಷಿ ಬೇಗನ. ತುಂಬಾ ಖುಷಿ ಆಗ್ತಿದೆ. ಯಾಕೆ ಅಂದರೆ ಎಲ್ಲ ಪ್ರೀಮಿಯರ್ ಶೋಗೂ ಹೋಗ್ತೀವಿ, ಎಲ್ಲ ಕಲಾವಿದರು ಸಿನಿಮಾ ನೋಡ್ಕೊಂಡು ಬಂದು ಏನು ಹೇಳ್ತೀವಿ, ಸಕ್ಕತ್ತಾಗಿದೆ ಸಿನಿಮಾ ಅಂತೂ ಚಿಂದಿ, ಎಲ್ಲರೂ ಬನ್ನಿ ಥಿಯೇಟ್ರಿಗೆ ನೋಡಿ ಅಂತ. ಬಟ್ ಈ ಸಿನಿಮಾ ಹಂಗೆ ಹೇಳೋಕ್ಕಾಗಲ್ಲ. ಯಾಕೆಂದರೆ ತುಂಬಾ ಮನಸ್ಸಿಗೆ ಕನೆಕ್ಟ್ ಆಗಿರುವಂಥ ಚಿತ್ರ. ಯಾಕೆಂದರೆ ಎಲ್ಲೂ ನಮಗೆ ಇದೇನೋ ಒಂದು ಸಿನಿಮಾ ನೋಡ್ತಿದ್ದೀವಿ ಅನ್ನೋ ಫೀಲೇ ಆಗಲ್ಲ. ಅವರ ಒಂದು ಹಳ್ಳಿಗೆ ಕರ್ಕೊಂಡು ಹೋಗಿ ನಮ್ಮನ್ನು ಪ್ಲೇ ಮಾಡ್ಕೊಂಡು ಹೋಗ್ತಾರೆ ಅಂಥ ಒಂದು ಬ್ಯೂಟಿಫುಲ್ ಸಿನಿಮಾ. ಅಂದರೆ ಆ ಒಂದು ಹಳ್ಳಿ ಸೊಗಡಿಗಾಗಿರ್ಬೋದು ನಾವು ಕನೆಕ್ಟ್ ಆಗ್ತಾ ಹೋಗ್ತೀವಿ ಆ್ಯಸ್ ಎ ಆಡಿಯನ್ಸ್ ಆಗಿ. ಸೊ ಇಂಥ ಸಿನಿಮಾಗಳನ್ನ ನಾವು ಕಳ್ಕೊಂಡ್ರೆ ಕನ್ನಡದಲ್ಲಿ ಇನ್ನು ಮುಂದೆ ನೆಕ್ಸ್ಟ್ ಹೊಸ ಪ್ರತಿಭೆಗಳಾಗಿರ್ಬೋದು, ಹೊಸ ಡೈರೆಕ್ಟರ್ ಆಗಿರ್ಬೋದು, ಹೊಸ ನಿರ್ಮಾಪಕರಾಗಿರ್ಬೋದು, ಹೊಸ ಹೀರೋ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಎಲ್ಲ ಹೊಸ ಕಲಾವಿದರು ಇನ್ನು ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕೆಂದರೆ ಒಳ್ಳೆ ಕಂಟೆಂಟ್ ಕೊಟ್ಟಾಗಲೂ ನಾವು ಸಿನಿಮಾನ ಕಾಪಾಡ್ಕೊಂಡಿಲ್ಲ ಅಂದರೆ ಇನ್ನು ಕೆಟ್ಟ ಸಿನಿಮಾ ಎಲ್ಲಿ ಕಾಪಾಡೋಕ್ಕಾಗುತ್ತೆ. ಸೊ ನಾನು ಎಲ್ಲರ ಹತ್ರ ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಇಂಥ ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾನ ನಾವೆಲ್ಲರೂ ಎಂಕರೇಜ್ ಮಾಡಬೇಕು, ಎಲ್ಲರಿಗೂ ಸಪೋರ್ಟ್ ಮಾಡಬೇಕಂತ ಆ್ಯಸ್ ಎ ಒಂದು ಆಡಿಯನ್ ಆಗಿ ಕೇಳ್ಕೊತೀನಿ. ಆ್ಯಂಡ್ ಒಂದು ಒಳ್ಳೆ ಕಲಾವಿದೆಯಾಗಿ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅನುಷಾ ಅವರು ತುಂಬಾ ಚೆನ್ನಾಗಿ ಅವರ ಒಂದು ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಒಂದು ಲಾಯರ್ ಎಷ್ಟು ಒಂದು ವಕೀಲರು ಎಷ್ಟು ಒಂದು ಕ್ಯಾರೆಕ್ಟ್ರನ್ನ, ಒಂದು ಒಳ್ಳೆ ಲಾಯರ್ಗಳು ಎಷ್ಟು ಒಂದು ಕಂಟೆಂಟ್, ಒಂದು ಕ್ಯಾರೆಕ್ಟ್ರು, ಒಂದು ಹೀರೋನ ಎಷ್ಟು ಕಾಪಾಡಬೇಕು ಅದನ್ನು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ ಹೀರೋಗೆ. ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕು, ಈ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕಾಗಿದ್ದು ಸದ್ಯ ಮಾಡಲಿಲ್ಲ. ಆ್ಯಂಡ್ ಅವರೇ ಹೇಳಿದ್ರು ನೀವು ಬೇಡ ಈ ಪಾತ್ರ ಮಾಡಬೇಡಿ ಅಂತ. ನಾನು ಸೆಡ್ ಓಕೆ ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಅವರೇ ಹೇಳಿದ್ರು, ನನ್ನ ವಾಯ್ಸ್ ಕೇಳಿಬಿಟ್ಟು ಮಾಡಬೇಡ ಸಾಕ್ಷಿ ಅಂತ ಹೇಳಿದರು. ಆ್ಯಂಡ್ ಇನ್ನೊಂದು ಖುಷಿ ಆಗಿದ್ದು ನನಗೆ ಲಾಸ್ಟಲ್ಲಿ ಸಿನಿಮಾ ನೋಡಿದಾಗ ಅವರ ತಂದೆ, ಅಂದರೆ ಇದು ರಿಯಲ್ ಕಂಟೆಂಟ್ನ ಅವರು ಸಿನಿಮಾ ಮಾಡಿರೋದು ನನಗಂತೂ ಬಹಳ ಬಹಳ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಎಲ್ಲೂ ಡ್ರಾಮ್ಯಾಟಿಕ್ಕಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ನನಗೆ ಮನಸ್ಸಿಗೆ ಕನೆಕ್ಟ್ ಆಗಿರೋದನ್ನ ನಾನು ಹೇಳ್ಕೊತಾ ಇದ್ದೀನಿ. ತುಂಬಾ ಖುಷಿ ಆಯಿತು. ಯಾಕಂದರೆ ಅವರ ಜೀವನದಲ್ಲಿ ನಡೆದಿರೋವಂಥ ಕಥೆನ ಹೇಳಿಯೋದು ತುಂಬಾ ಕಷ್ಟ. ಅಂಥದ್ರಲ್ಲಿ ಸಾಯಿರಾಮ್ ತುಂಬ ಚೆನ್ನಾಗಿ ಹೇಳ್ತಿದ್ದಾರೆ. ಆ್ಯಂಡ್ ವಿಹಾನ್ ಹೀರೋ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಎಲ್ಲೂ ಹೊಸ ಕಲಾವಿದ, ಒಂದು ಹೊಸ ಹೀರೋ, ಹೊಸ ನಾಯಕ ಅಂತ ಅನಿಸೋದೇ ಇಲ್ಲ. ಅಷ್ಟು ಅಚ್ಚುಕಟ್ಟಾಗಿ ಸಿನಿಮಾದಲ್ಲಿ ಅವರ ಒಂದು ಪಾತ್ರನ ನಿಭಾಯಿಸಿದ್ದಾರೆ. ಆ್ಯಂಡ್ ಈ ಒಂದು ಹೆಸರನ್ನ ಹೇಳಲಿಲ್ಲ ಅಂದರೆ ಈ ಸಿನಿಮಾಗೆ ಮರ್ಯಾದೆನೇ ಇಲ್ಲ ಅಂತ ನನಗನ್ಸುತ್ತೆ. ಆ ಹೆಸರೇ ನಮ್ಮ ಯಶ್ ಶೆಟ್ಟಿ ಅವರು. ಆ ಒಂದು ಪೊಲೀಸ್ ನೋಡೋದಕ್ಕೆ ವಾವ್, ಇಲ್ಲೂ ಒಂದು ಕ್ಲಾಪ್ ಮಾಡ್ತೀನಿ ಅವ್ರಿಗೆ. ನನಗೆ ಇದು ಮಾಡೋಕ್ಕೆ ಬರಲ್ಲ, ಏನೋ ಯಾರಾದರೂ ಶಿಲ್ಲೆ ಹೊಡೆದ್ರೆ ಹೊಡೀರಿ, ಬಿಕಾಸ್ ಅಷ್ಟು ಅದ್ಭುತವಾಗಿ ಹ್ಯಾಕ್ಟ್ ಮಾಡಿದ್ದಾರೆ. ನನಗೆ ಆ ಸಾಂಗ್ ಆ್ಯಂಡ್ ಈ ಸಿನಿಮಾದಲ್ಲಿ ರೆಕಾರ್ಡಿಂಗ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ಎಲ್ಲೂ ನಿಮಗೆ ಬೋರ್ ಅನಿಸಲ್ಲ. ಒಂದಷ್ಟು ಸಿನಿಮಾಗಳು ಸೆಲೆಬ್ರಿಟಿಯಾಗಿ ನಾವು ಸಿನಿಮಾ ನೋಡೋಕ್ಕೆ ಬಂದಾಗ ಆ ಒಂದು ನಮಗೆ ಗೊತ್ತಿರೋಂಥ ಡೈರೆಕ್ಟ್ರು, ಹೀರೋಯಿನ್ಸು, ಹೀರೋಗಳನ್ನ ನೋಡಿ ಸಖತ್ತಾಗಿ ಮಾಡಿದ್ದೀರಾ ಅಂತ ಅನಿಸುತ್ತೆ. ಬಟ್ ಈ ಸಿನಿಮಾದಲ್ಲಿ ಆನೆಸ್ಟಾಗಿ ಹೇಳ್ತೀನಿ, ಎಲ್ಲೂ ನಿಮಗೆ 5 ನಿಮಿಷ ಅಲ್ಲ, ಒಂದು 5 ಸೆಕೆಂಡು ಬೋರ್ ಅನ್ಸಲ್ಲ. ನಾನಂತೂ ಹಿಂಗೆ ಕುತ್ಕೊಂಡು ನೋಡ್ತಾ ಇದ್ದೆ, ಅಷ್ಟು ಚೆನ್ನಾಗಿತ್ತು ಸಿನಿಮಾ. ಆ್ಯಂಡ್ ನೀವಂತೂ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದೀರಾ, ಮಾತೇ ಇಲ್ಲ. ಯಾಕೆ ಅಂದರೆ ಒಂದು ಒಳ್ಳೆ ಕಲಾವಿದನಿಗೆ ಎಲ್ಲಿದ್ರೂ ಯಾವತ್ತಿದ್ರೂ ಸ್ಟೇಜು ಹಿಂಗೆ ಏನೋ ಡೋರ್ನ ಏನಂತಾರೆ ಕಾಯ್ತಾ ಇರುತ್ತೆ. ಅದಕ್ಕೆ ಇವರೇ ಫಾರ್ ಎಕ್ಸಾಂಪಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಕರ್ನಾಟಕದಲ್ಲಿ ಒಂದು ಒಳ್ಳೆ ಅದ್ಭುತ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಆಯಿತು. ಆ್ಯಂಡ್ ನಮ್ಮ ಯಾರು ಕೋ ಆ್ಯಕ್ಟರ್, ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ, ವರ್ಧನ್ ಅವರು. ವಾವ್, ನಾನು ಅದನ್ನೇ ಹೇಳ್ತಾ ಇದ್ದೆ, ಆ ಸಿನಿಮಾದಲ್ಲಿ ಏನು ಪರ್ಫಾರ್ಮೆನ್ಸೇ ಮಾಡೋದು ನನಗೆ ಕಾಣಿಸ್ತಾ ಇರಲಿಲ್ಲ. ಏನ್ರಿ ಇಲ್ಲಿ ಹಿಂಗೆ ಚಿತ್ರಾನ್ನ ಮಾಡಿದ್ದೀರಾ ಅಂತ. ಬೋಂದಿ ಮುಸ್ರಾನೇ ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಆ್ಯಂಡ್ ನನಗೆ ಇನ್ನೊಂದಷ್ಟು ಜನದ ಹೆಸರು ಗೊತ್ತಿಲ್ಲ, ಸಾರಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇಡೀ ಸಿನಿಮಾ ಒಂದು ಅದ್ಭುತವಾದ ಸಿನಿಮಾ, ಒಂದು ಮಾಸ್ ಕಂಟೆಂಟು, ಎಲ್ಲ ಏನಂತಾರೆ ಪಡ್ಡೆ ಹುಡುಗರು ಹೋಗಿ ನೋಡೋವಂಥ ಸಿನಿಮಾ ಈ ಒಂದು ಅದ್ಭುತವಾದ ಸಿನಿಮಾ. ಸೊ ನಿಮ್ಮೆಲ್ಲರ ಸಪೋರ್ಟ್ ದಯವಿಟ್ಟು ಒಂದು ಒಳ್ಳೆ ಸಿನಿಮಾಗೆ ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವಿತ ವಸಿಷ್ಠ. ಐ ಥಿಂಕ್ ಡೈರೆಕ್ಟರ್ ಸರ್ ಒಂದು ತಿನ್ ಲೈನಲ್ಲಿ ಹೇಳಿದ್ದಾರೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಯಾವಾಗಲೂ ಜಾತಿ ಅನ್ನೋದಕ್ಕಿಂತ ಆ ಎಜುಕೇಷನ್ ಎಷ್ಟು ತಿಳ್ಕೊಳ್ಬೇಕು ಅಂತ ಒಂದು ತಿನ್ ಲೈನಲ್ಲಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಅದು ನನಗೆ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲರದ್ದು ಪರ್ಫಾರ್ಮೆನ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿದೆ. ಸ್ಪೆಷಲಿ ಪೊಲೀಸ್ ಸರ್, ನನಗೆ ಅವ್ರನ್ನ ನೋಡಿದ್ರೆ ಇವಾಗ ನಿಜವಾಗ್ಲೂ ಭಯ ಆಗ್ತಿದೆ. ನಾನು ಮಾತಾಡ್ಸೋಕ್ಕೆ ಧೈರ್ಯ ಮಾಡ್ತಾ ಇಲ್ಲ ಅವ್ರನ್ನ. ಅಷ್ಟು ಭಯದಿಂದಲೇ ಸುಮ್ಮನೆ ದೂರನೇ ನಿಂತಿದ್ದೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿದ್ದಾರೆ. ಪ್ರತಿಯೊಬ್ಬರದ್ದು ಪರ್ಫಾರ್ಮೆನ್ಸ್ ಹೊಸಬ್ರಂತ ಅನ್ಸೋದೇ ಇಲ್ಲ. ಹೀರೋ ಸರ್ ಆಗಲಿ, ಮ್ಯಾಮ್ ಆಗಲಿ, ಎಲ್ಲರದ್ದು ತುಂಬ ಚೆನ್ನಾಗಿದೆ ಪರ್ಫಾರ್ಮೆನ್ಸು. ವರ್ಧಾ ಸರ್ ಕೂಡ ಸ್ಪೆಷಲಿ ನಾನು ಅವ್ರ ಕ್ಯಾರೆಕ್ಟರೈಸೇಷನ್ ಇನ್ನೂ ಇಷ್ಟ ಆಯಿತು. ಆ್ಯಂಡ್ ಪೊಲೀಸ್ ಅವ್ರದ್ದು ಅಷ್ಟೇ. ಸೊ ನಾನು ರಿಕ್ವೆಸ್ಟ್ ಮಾಡೋದು, ಇಡೀ ತಂಡನ ನಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದೆ, ದಯವಿಟ್ಟು ಚಿತ್ರಮಂದಿರಕ್ಕೆ ಬನ್ನಿ ಅಂತ. ನಾನು ಅವ್ರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾನು ಬೇಕಾದ್ರೆ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಕನ್ನಡ ಜನತೆ ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಥರ ಒಂದು ರಾ ಕಲ್ಟ್ನ ಥಿಯೇಟ್ರಿಗೆ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಬಿಕಾಸ್ ತಮಿಳಲ್ಲಾದರೆ ನಾವು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೊಗಳ್ತಾರೆ ಈ ಥರ ಮೂವಿಗಳನ್ನ. ನನಗೆ ಯಾಕಂತ ನನಗೂ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಯಾಕೆ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡ್ತಾ ಇಲ್ಲ ಅಂತ. ಬಟ್ ಐ ರಿಕ್ವೆಸ್ಟ್ ಎವ್ರಿ ಒನ್, ಪ್ಲೀಸ್ ಬಂದು ಈ ಥರ ಒಂದು ಮೂವಿ ನೋಡಿ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಾನು ಇನ್ವೈಟ್ ಮಾಡಿದ್ದೀನಿ. ಧೈರ್ಯಂ ಸರ್ವತ್ರ ಸಾಧನಂ ತುಂಬ ಚೆನ್ನಾಗಿದೆ ಮೂವಿ. ಯಾಕೆಂದರೆ ಲೈಕ್ ಕಾನ್ಸೆಪ್ಟ್, ಫಸ್ಟ್ ಕಾನ್ಸೆಪ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್. ಕೆಲವರು ಹೇಳ್ತಾರೆ ಸಿನಿಮಾ ಹಂಗೆ ಹಿಂಗೆ ಅಥವಾ ಡಿಲೇ ಆಯಿತು ಅಂತ. ನಾವು ಅನಿಮಲ್ ಸಿನಿಮಾ ಮೂವಿ ನೋಡಿದಾಗ ಎಲ್ಲ ಥರ ತೋರಿಸಿದ್ದಾರೆ, ಅಷ್ಟು ಬ್ಲಡ್ಡು ಅದು ಇದು ಎಲ್ಲ ಇದೆ. ಬಟ್ ಅದನ್ನು ನಾವು ಬೇರೆ ಪಿಕ್ಚರು, ಹಿಂದಿ ಪಿಕ್ಚರ್ನ ನಿಲ್ಲಿಸ್ತೀವಿ, ಕನ್ನಡ ಪಿಕ್ಚರ್ನ ಏನೋ ಒಂದು ಬರೀ ನೆಗೆಟಿವ್ ಹುಡುಕಬಾರ್ದು. ಸಿನಿಮಾದಲ್ಲಿ ಎಲ್ಲರೂ ಎಫರ್ಟ್ ಹಾಕಿ ಮಾಡಿ ಅಂಡ್ ರಿಯಲ್ ಸ್ಟೋರಿ, ಏನೋ ಒಂದು ಕಾಲ್ಪನಿಕ ಅಲ್ಲ. ಡೈರೆಕ್ಟರ್ ಸರ್ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಆ್ಯಂಡ್ ಅನುಷಾ ರೈ ಆ್ಯಂಡ್ ಹೀರೋ ವಿಹಾನ್, ಈಸ್ ಲುಕಿಂಗ್ ವೆರಿ ಹ್ಯಾಂಡ್ಸಮ್. ವಿಹಾನ್ ಆ್ಯಂಡ್ ವರ್ಧನ್ ಅವರು ಆ್ಯಂಡ್ ಯಶ್ ನೆಗೆಟಿವ್ ಶೇಡಲ್ಲಿ ಸೂಪರಾಗಿ ಮಾಡಿದ್ದಾರೆ. ಎಲ್ಲರೂ ಕೂಡ ಆ್ಯಕ್ಟಿಂಗ್ ಜೊತೆಲಿ ಎಫರ್ಟ್. ಲಾಸ್ಟಲ್ಲಿ ಸಿನಿಮಾ ಮುಗಿದ ಮೇಲೆ ಎಲ್ಲ ಹೇಳ್ತಾದ್ರಲ್ಲಿ ಪ್ಲೀಸ್ ಸಿನಿಮಾ ನೋಡಿ ಅಂತ. ಆ ಥರ ಮಾತಾಡಿದಾಗ ಡೈರೆಕ್ಟ್ರು ಅಥವಾ ಪ್ರೊಡ್ಯೂಸರ್ ಮಾತಾಡೋದು ನಿಜವಾಗ್ಲೂ ಬೇಜಾರಾಗತ್ತೆ. ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳುವಂಥದ್ದು ಏನಿಲ್ಲ. ಸಿನಿಮಾಗೆ ನಾವು ಕುತ್ಕೊಂಡು ನೋಡಬೇಕು ಎಲ್ಲರೂ. ಆಮೇಲೆ ಮೂವಿ ಥರ ತೊಗೊಬೇಕು. ಕೆಲವೊಂದು ತುಂಬ ರಿಯಲಿಸ್ಟಿಕ್ಕಾಗಿ ಎಲ್ಲ ತೊಗೊಳಕ್ಕೆ ಹೋಗ್ಬಾರ್ದು. ನಾವು ಅನಿಮಲ್ ಸಿನಿಮಾಗಳ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತೀವಿ. ಕನ್ನಡ ಸಿನಿಮಾನ ಮಾಡಬೇಕು. ನಿಜವಾಗ್ಲೂ ಚೆನ್ನಾಗಿ ಬಂದಿದೆ ಆ್ಯಂಡ್ ರಿಯಲ್ ಇನ್ಸಿಡೆಂಟ್ಸು ನೋಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಎವ್ರಿ ಒನ್, ಆಲ್ ದ ಬೆಸ್ಟ್ ಟು ಟೀಮ್. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ತುಂಬ ದಿನಗಳ ನಂತರ ಈ ಥರ ಒಂದು ಮೂವಿ ಅದ್ಭುತವಾಗಿ ಮೂಡಿ ಬಂದಿದೆ. ಸೊ ನಿಮ್ಮೆಲ್ಲರ ಸಹಕಾರ, ಸಪೋರ್ಟ್ ಈ ತಂಡಕ್ಕೆ ಬೇಕು. ಆ್ಯಕ್ಚುಲಿ ಎಲ್ಲರೂ ಸಖತ್ತಾಗಿ ಮಾಡಿದ್ದಾರೆ. ಎಲ್ಲೂ ಅನಿಸೋದೇ ಇಲ್ಲ ಅಂದರೆ ಇವರೆಲ್ಲ ರಿಹರ್ಸಲ್ ಮಾಡಿದ್ದಾರೆ ಅಂತ. ತುಂಬ ನ್ಯಾಚುರಲಾಗಿ ಮಾಡಿದ್ದಾರೆ. ವಿವಾನ್ ಸರ್ ಸೂಪರ್ ಬ್ರೋ, ಥ್ಯಾಂಕ್ ಯು ವೆರಿ ಮಚ್. ಸಖತ್ತಾಗಿ ಮಾಡಿರ. ನೀವು ರಿಹರ್ಸಲ್ಲೇ ಮಾಡಿಲ್ಲ ಅಂತ ಗೊತ್ತಾಯಿತು. ಆದರೂ ಅದ್ಭುತವಾಗಿ ಫುಲ್ ಕ್ಯಾಮ್ರಾ ಅಂತ ತಿಳ್ಕೊಂಡಿದ್ದೀರಾ. ಅವರು ಅಷ್ಟೇ ಯಶ್ ಶೆಟ್ಟಿನೂ ಅಷ್ಟೇ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ನನ್ನ ಫ್ರೆಂಡ್ ಅನುಷಾ ಹೇಳೋದು ಬೇಕಾಗಿಲ್ಲ, ಅದ್ಭುತ ಕಲಾವಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಹೋಲ್ ಟೀಮ್ ಎಕ್ಸ್ಟ್ರಾಡಿನರಿಯಾಗಿ ಮಾಡಿದ್ದಾರೆ. ನೀವೆಲ್ಲ ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲ ಸಹಕಾರ ಬೆಂಬಲ ಇದ್ದರೆ ಮಾತ್ರ ಈ ಮೂವಿ ಇನ್ನೂ ಮುಂದೆ ಓಡ್ಬೋದು ಚೆನ್ನಾಗೆ. ನಾವು ಯಾವ ಥರ ರಿವ್ಯೂಸ್ ಕೊಡ್ತಾಯಿದ್ದೀವಿ, ನೀವು ಮೀಡಿಯಾನೂ ಅಷ್ಟೇ ಒಳ್ಳೆ ರಿವ್ಯೂಸೇ ಹಾಕಿ. ಮತ್ತು ನೀವು ಎಲ್ಲರೂ ನೋಡಿದ್ದೀರಾ, ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಪ್ರಮೋಟ್ ಮಾಡ್ಕೊಳ್ಳಿ. ಇವರು ಒರಿಜಿನಲ್ ಸ್ಟೋರಿನ ಅಂದರೆ ರಿಯಲ್ ಸ್ಟೋರಿನ ಏನಿದೆ ಅದನ್ನು ಸ್ಕ್ರೀನ್ ಮೇಲೆ ತಂದಿರೋದು ತುಂಬ ಕಷ್ಟ. ಅದು ಸ್ಕ್ರೀನ್ ಪ್ಲೇ ಬರೆಯೋದಾಗಲಿ ಮತ್ತು ಈ ಸಿನಿಮಾಟೋಗ್ರಫಿ ಆಗಲಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ವರ್ಧನು ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲೂ ಅನಿಸೋದೇ ಇಲ್ಲ ಅಂದರೆ ಇದು ಪ್ರಾಕ್ಟೀಸ್ ಮಾಡಿದ್ದೀರ ಅಂತ ಎಲ್ಲೂ ಅನಿಸಿಲ್ಲ ಯಾರು ಅಷ್ಟೇ. ಮತ್ತು ಎಲ್ಲ ಕ್ಯಾರೆಕ್ಟರ್ಸು ಅಷ್ಟೇ ಎಷ್ಟು ಬೇಕೋ ಅಷ್ಟೇ ತೂಕ ಕೊಟ್ಟಿದ್ದಾರೆ ಮೂವಿನಲ್ಲಿ. ಯಾರ್ದು ಡೀಟೇಲಿಂಗ್ ಇಲ್ಲ, ಸ್ಟ್ರೈಟ್ ಇನ್ಫಾರ್ಮೇಷನ್ಗೆ ಬರ್ತಾರೆ. ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ. ಕಂಟೆಂಟು ಅಷ್ಟೇ ಎಕ್ಸ್ಟ್ರಾಡಿನರಿ ಇದೆ. ದಯವಿಟ್ಟು ಎಲ್ಲರೂ ಬಂದು ನೋಡಿ. ಕನ್ನಡನ ಎಷ್ಟು ಸಪೋರ್ಟ್ ಮಾಡಬೇಕು ಅಂದರೆ ಇವಾಗಲೇ ನೀವು ನೋಡ್ತಾ ಇದ್ದೀರಾ, ಕನ್ನಡ ಬೆಳೀತಾ ಇದೆ. ಇನ್ನೂ ಬೆಳೆಸಿ ಎಲ್ಲರಿಗೂ ಹರಿಸಿ. ಒಳ್ಳೆ ಟೀಮ್ ಇದು. ಇವ್ರಿಗಿನ್ನೂ ಚಾನ್ಸಸ್ ಸಿಗಬೇಕು. ಮತ್ತು ಈ ಮೂವಿ ಕೂಡ ಅಷ್ಟೇ ತುಂಬ ಮಟ್ಟಿಗೆ ಎತ್ತರಕ್ಕೆ ಬೆಳಿಬೇಕು. ಥ್ಯಾಂಕ್ ಯು. ನಮಸ್ಕಾರ, ರಕ್ಷಿಕಾ ಶೆಟ್ಟಿ ಅಂತ. ಸೊ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ತುಂಬ ಚೆನ್ನಾಗಿದೆ. ಸೊ ಎಲ್ಲೂ ಲ್ಯಾಗ್ ಇಲ್ಲ, ಒಳ್ಳೆ ಪರ್ಫಾರ್ಮೆನ್ಸ್ ಆಗಿದೆ. ಎಲ್ಲ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು, ನನ್ನ ಫ್ರೆಂಡು. ಐ ಫೀಲ್ ವೆರಿ ಪ್ರೌಡ್ ಅಬೌಟ್ ಹರ್. ಕ್ಯಾರೆಕ್ಟರ್
ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾಳೆ. ಆಮೇಲೆ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ಅವರು ರಿಕ್ವೆಸ್ಟ್ ಮಾಡ್ಕೊತಾ ಇದ್ರು, ದಯವಿಟ್ಟು ನಮ್ಮ ಕನ್ನಡ ಸಿನಿಮಾನ ರಿಕ್ವೆಸ್ಟ್ ಮಾಡ್ಕೊಳ್ಳೋ ಥರ ಇರಲಿ, ಆ ಗರ್ವ ಇರಲಿ, ನಮ್ಮ ಕನ್ನಡ ಸಿನಿಮಾ ಅನ್ನೋದು ಪ್ರೌಡ್ನೆಸ್ ಇರಲಿ, ದಯವಿಟ್ಟು ಬರೋಂಗೆ ಮಾಡಿ. ನಮ್ಮ ಮೀಡಿಯಾದವ್ರನ್ನ ಕೇಳ್ಕೊತೀನಿ, ದಯವಿಟ್ಟು ಈ ಸಿನಿಮಾನ ಪ್ರಮೋಟ್ ಮಾಡಿ. ಆರ್ಟಿಸ್ಟ್ಗಳಿದ್ದಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಈ ಸಿನಿಮಾನ ಬೆಳೆಸಿ, ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಮಾಡಿದ್ದಾರೆ ಈ ಸಿನಿಮಾನ ಅವರು. ನನಗೆ ಡೈರೆಕ್ಟರ್ ಸರ್ ರಿಕ್ವೆಸ್ಟ್ ಮಾಡಿದಾಗ ಸಖತ್ ಬೇಜಾರಾಯಿತು, ಏನಿದು ನಮ್ಮವರೇ ನಮಗೆ ರಿಕ್ವೆಸ್ಟ್ ಮಾಡಿ ಸಿನಿಮಾಗೆ ಬನ್ನಿ ಅಂತ ಕರಿಬೇಕಾ? ಹಂಗೆ ಮಾಡಿಬಿಡಿ ನಮ್ಮ ಕನ್ನಡ ಇಂಡಸ್ಟ್ರಿನ. ಯಾಕೆಂದರೆ ಹೊಸಬ್ರಿಂದ ಸಿನಿಮಾ ನಡೆಯುತ್ತೆ ಮುಂದೆ ಜನ್ರೇಷನು. ಸೊ ದಯವಿಟ್ಟು ಈ ಸಿನಿಮಾಗೆ ಸಪೋರ್ಟ್ ಮಾಡಿ. ಆಲ್ ದ ಬೆಸ್ಟ್ ಈ ಟೀಮ್ಗೆ, ಓಕೆನಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ. ಈ ಫಿಲಮು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಎಸ್ಪೆಷಲಿ ಕ್ಯಾಸ್ಟಿಂಗ್ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಬ್ಬರು ಕ್ಯಾರೆಕ್ಟರು, ಹೀರೋ, ಹೀರೋಯಿನ್ನು, ಇನ್ಸ್ಪೆಕ್ಟರು, ನೆಗೆಟಿವ್ ರೋಲಲ್ಲಿ ಮಾಡಿರೋರು ತುಂಬ ಕರೆಕ್ಟಾಗಿ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಆಮೇಲೆ ಮೀನಾ ಅವ್ರ ಬಗ್ಗೆ ಹೇಳಬೇಕಂದ್ರೆ ಅವರು ಈ ಥರ ಇದ್ದಾರೆ ಇವಾಗ, ಬಟ್ ಫಿಲಮಲ್ಲಿ ಗೊತ್ತೇ ಆಗಲ್ಲ ಅವರೇ ಅಂತ. ಅಂದರೆ ಒಂಥರ ಸೆಕೆಂಡ್ ಉಮಾಶ್ರೀ ಅಂತಲೇ ಹೇಳ್ಬೋದು ಅವರನ್ನು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಫಿಲಮ್ ತುಂಬ ಚೆನ್ನಾಗಿ ಬಂದಿದೆ. ಹೀರೋ ಬಗ್ಗೆ ಹೇಳಬೇಕು ಅಂದರೆ ಅವ್ರದ್ದು ಸ್ಟಾರ್ಟಿಂಗ್ ಇನ್ನೋಸೆನ್ಸಿಂದ ರೆಬಲ್ ಆಗೋದನ್ನ ತುಂಬ ಚೆನ್ನಾಗಿ ತೋರಿಸ್ಕೊಟ್ಟಿದ್ದಾರೆ. ಅಂದರೆ ಎಲ್ಲೂ ಒಂಥರ ಓವರ್ ನೈಟ್ ಚೇಂಜ್ ಆಗೋ ಥರ ಇಲ್ಲ. ಫಿಲಮಲ್ಲಿ ಆ ಗ್ರಿಪ್ ತುಂಬ ಚೆನ್ನಾಗಿ ಕೊನೆಯವರೆಗೂ ಇಟ್ಕೊಂಡಿದ್ದಾರೆ. ಸೊ ಇದರಲ್ಲಿ ಒಂದು ಒಳ್ಳೆಯ ಸಮಾನತೆ ಬಗ್ಗೆ, ಎಲ್ಲರಿಗೂ ಸಮಾನತೆ ಹಕ್ಕು ಎಲ್ಲರಿಗೂ ಬೇಕೇ ಬೇಕು ಸಮಾಜದಲ್ಲಿ. ಅದನ್ನು ತುಂಬ ಚೆನ್ನಾಗಿ ಈ ಅಧಿಕಾರ ಇರೋರು ಹೇಗೆ ದುರುಪಯೋಗ ಪಡಿಸ್ಕೋತಾರೆ ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಓವರ್ ಆಲ್ ಫಿಲಮ್ ತುಂಬ ಚೆನ್ನಾಗಿದೆ. ಸೊ ಐ ವಿಶ್ ಆಲ್ ದ ಬೆಸ್ಟ್ ಟು ದ ಎಂಟೈರ್ ಟೀಮ್. ಆ್ಯಂಡ್ ಕನ್ನಡ ಫಿಲಮ್ನ ದಯವಿಟ್ಟು ಥಿಯೇಟ್ರಿಗೆ ಬಂದು ನೋಡಿ, ಕನ್ನಡ ಫಿಲಮ್ನ ಉಳಿಸಿ ಬೆಳೆಸಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೋಡಿ ಅಂತ 13 ಸಿನಿಮಾಗಳನ್ನ ನೋಡೋ ಕೆಪಾಸಿಟಿ ಅವನಿಗಾರು ಇದೆಯಾ? ಇದೇ ಫಿಲ್ಮ್ ಚೇಂಬರ್ ಅವ್ರಿಗೆ ಕೇಳ್ತೀನಿ ನಾನು, ನೀವು ಇದೇ ಗೆಲ್ಲಬೇಕಾದ್ರೆ, ನೀವು ಆ ಸ್ಥಾನಕ್ಕೆ ಹೋಗ್ಬೇಕಾದ್ರೆ ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು ಎಲೆಕ್ಷನ್ಗೆ ಬರ್ತೀರಾ? ಅವ್ರ ಮನೆ ಮುಂದೆ ಬರ್ತೀರಾ? ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ? ಇವತ್ತು ಅದೇ ಡೈರೆಕ್ಟರ್ಗಳು, ಅದೇ ಪ್ರೊಡ್ಯೂಸರ್ಗಳು ಕಷ್ಟನ, ಸಾಲನ, ಸೋಲನ್ನು ಮಾಡಿರ್ತಾರೆ. ಹೊಸ ಹೀರೋ ಹೀರೋಯಿನ್ಗಳು ನಿದ್ದೆ ಬಿಟ್ಟು ಅವ್ರ ಕನಸುಗಳನ್ನ ನನಸು ಮಾಡ್ಬೇಕಂತ ಎಷ್ಟೋ ದಿನ ಶೂಟಿಂಗ್ ಮಾಡಿರ್ತಾರೆ. ಇವತ್ತು ಒಂದೇ ದಿನ 13 ಮೂವಿನ ರಿಲೀಸ್ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತೀರಾ ನೀವು? ಅಂಥದ್ರ ಮಧ್ಯೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಸಿನಿಮಾಗಳು ಮಧ್ಯದಲ್ಲಿ ಸಿಗೋಕೆ ಸಾಯ್ತಾ ಇದ್ದಾವೆ. ನಾನು 13 ಸಿನಿಮಾ ಪರನೂ ಮಾತಾಡ್ತಾ ಇದ್ದೀನಪ್ಪ, ಇದೊಂದೇ ಸಿನಿಮಾ ಅಂತಲ್ಲ. ನಾನು ಇಲ್ಲಿ ಬಂದಿದ್ದೆ ನಾನು ಈ ವಿಚಾರ ಮಾತಾಡಬೇಕು ಅಂತ. ಮೂವಿ ಸೆಕೆಂಡ್ರಿ ಗುರು, ಸೋಲುತ್ತಾ ಗೆಲ್ಲುತ್ತೋ, ಬಟ್ ಒಂದು ಸಿಸ್ಟಮ್ ಬೇಡವಾ ಯಾವ ಥರ ರಿಲೀಸ್ ಮಾಡಬೇಕು ಅಂತ? ಇದೇ ಗಾಂಧಿನಗರಕ್ಕೆ ಯಾರಾದರೂ ಫಿಲ್ಮ್ ಚೇಂಬರ್ ಅವ್ರು ಬಂದು ಫಸ್ಟೇ ಒಂದು ಸಿನಿಮಾ ನೋಡಿದಾರ? 13 ಸಿನಿಮಾಗಳು ರಿಲೀಸ್ ಮಾಡಿದ್ದೀರಲ್ಲ, ಬಂದು ನೋಡಿರಿ, ಅವಾಗ ಗೊತ್ತಾಗುತ್ತೆ ಇವ್ರು ಎಷ್ಟು ಕಷ್ಟಪಟ್ಟವ್ರೆ ಅಂತ. ಇವತ್ತು ಇದು ರೀಚ್ ಆಗಬೇಕು ಗುರು. ನಾವು ಹೇಳ್ತೀವಿ ಜನಗಳು, ಇವಾಗ ಪ್ರತಿಯೊಬ್ಬರು ಹೇಳಿದ್ರಿ ಇಲ್ಲಿ ಜನಗಳು ಬಂದು, ಆಯಿತಾ, ಇಲ್ಲಿ ಎಲ್ಲ ಹೋಗಿ ಮೂವಿ ನೋಡಿ ಅಂತ. ಜನಗಳು 13 ಸಿನಿಮಾ ನೋಡಿದ್ರೆ ಎಲ್ಲಿಗೂ ಬರೋದು ಜನಗಳು? ದಯವಿಟ್ಟು ಹೇಳ್ತಿದ್ದಿಲ್ಲ ಸಿನಿಮಾ ಬರ್ತಿಲ್ಲ ಅಂತೇಳಿ, ಸಿನಿಮಾ ಮೀಡಿಯಾ ಮೂಲಕ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಇಂಡಸ್ಟ್ರಿ ಇನ್ನೊಂದು ಸಮಸ್ಯೆ ಇದೆ, ಅದು ಗೊತ್ತಾ? ಆಡಿಯನ್ಸ್ ಫೀಲಿಂಗ್ ಅಂತ ಸ್ವಲ್ಪ ಜನ ಮಾಡ್ತಾ ಇದ್ದಾರೆ. ಹೌದು, ಅದ್ಯಾರು ಮಾಡ್ತಾರೆ? ಅದೇ ಯಾರಿಂದ ಮಾಡ್ತಾ ಇರೋದು? ಒಂದು ನಿಮಿಷ, ಆಡಿಯನ್ಸ್ ಫಿಲ್ಲಿಂಗ್ ಅಂತ ಇದೊಂದು ಫಿಲ್ಲಿಂಗ್ ವಿಚಾರನ ಮಾತಾಡ್ತೀನಿ. ಇದುವರೆಗೂ ಯಾರಾದರೂ ಹೋಗ್ಬಿಟ್ಟು ಮೂವಿ ಟೀಮ್ಗೆ ಇಲ್ಲ ಅಣ್ಣ ನೀವು ದುಡ್ಡು ಕೊಡಿ ನಾ ಜನ ಕರೆಸ್ತೀನಿ ಅಂತ ಯಾವ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಹೋಗಿಲ್ಲ, ಕರೆದು ನಿಲ್ಲಿಸ್ರಿ. ಇವತ್ತೇ ಕರೆದೆ ನೋಡಿ. ಅಲ್ಲ, ಒಂದು ಶುಕ್ರವಾರ 2 ಸಿನಿಮಾ ಅಥವಾ 3 ಸಿನಿಮಾ ರಿಲೀಸ್ ಆಯಿತು ಅಂದರೆ ಖಂಡಿತ ಜನಗಳು ಬಂದು ಫೈಟಿಂಗ್ ಇರುತ್ತೆ, ನೋಡ್ತಾರೆ. 13 ಸಿನಿಮಾ ಪ್ರತಿಯೊಬ್ಬ ವ್ಯಕ್ತಿನೂ ಇವತ್ತು ಕೂತ್ಕೊಂಡ್ರೆ 2 ದಿನ ಬೇಕು ಕಂಟಿನ್ಯೂ ಸಿನಿಮಾ ನೋಡ್ತೀನಿ ಅಂದ್ರೂ. ಅದರಲ್ಲೂ ಮಲ್ಟಿಪ್ಲೆಕ್ಸ್ಗಳು ಕೊಟ್ಟಿಲ್ಲ ಇಲ್ಲಿ. ಅದೇ ತೆಲುಗು ತಮಿಳು ಆದರೆ ನಮ್ಮ ಕಡೆಯವ್ರು ಮುಂದೆ ನಿಂತ್ಕೊಂಡು ಕೊಡಿಸ್ತೀರಾ ಮಲ್ಟಿಪ್ಲೆಕ್ಸ್ಗಳನ್ನ? ಇದು ಯಾವನ್ ಕೇಳೋದು? ಇದಕ್ಕೆ ಕನ್ನಡಿಗರಲ್ವಾ ನೀವುಗಳೆಲ್ಲ? ಇದಕ್ಕೆ ಕನ್ನಡಿಗರಲ್ವಾ? ಅದೇ ಎಲ್ಲೋ ನ್ಯೂಸ್ ಆಯಿತು ತೆಲುಗು ತಮಿಳು ಹೆಡ್ಲೈನ್ಸ್ ಎಲ್ಲ ಹಾಕಂತೀರಾ? ಇದೇ ಚೇಂಬರ್ ಅವ್ರ ಪ್ರಶ್ನೆಗಳು ನಾನೊಬ್ಬ ಪ್ರೇಕ್ಷಕನಾಗಿ ಯಾವುದೇ ಟೀಮ್ ಪರ ಇಲ್ಲ ಗುರು. ಈ ಮೂವಿ ಸೋಲುತ್ತಾ ಗೆಲ್ಲುತ್ತಾ ಸೆಕೆಂಡ್ರಿ. ಬನ್ನಿರಿ, ಇದೇ 13 ಸಿನಿಮಾದವ್ರು ಸೇರ್ರಿ, ಲಾಸ್ಟ್ ವೀಕ್ ರಿಲೀಸ್ ಆಗಿರೋರು ಸೇರ್ಬಿಟ್ಟು ಬನ್ನಿರಿ ಚೇಂಬರ್ಗೆ, ಕೇಳ್ರಿ. ಒಳ್ಳೊಳ್ಳೆ ಕಂಟೆಂಟ್ ಇರೋ ಸಿನಿಮಾಗಳು ಈ ಥರ ಮಧ್ಯದಲ್ಲಿ ಸಿಗಾಕ ಸಾಯ್ತಾ ಇದೆ. ಇವತ್ತು ಇಲ್ಲಿ ಕೇಳಿದ್ರು ಫಿಲ್ಲಿಂಗು ಅಂತ. ಜನಗಳು ಬರ್ದೇ ಹೋದರೆ ಮಾಡಿರೋ ತಪ್ಪಿಗೆ ಉಳಿಸ್ಕೊಳ್ಳೋಕ್ಕಾದ್ರೂ ತೋರಿಸ್ಲೇಬೇಕಣ್ಣ. ಇವತ್ತು ನಾವು ಯಾವುದೇ ಪ್ರೊಡ್ಯೂಸರ್ ಹತ್ರ ಹೋಗಲಿ, ಡೈರೆಕ್ಟರ್ ಹತ್ರ ಹೋಗಲಿ ಅಣ್ಣ, ಖಂಡಿತ ಮಾಡೋಣ ಅಣ್ಣ, ಖಂಡಿತ ಮಾಡೋಣ. ನಾವು ಯಾವುದೇ ಪ್ರೊಡ್ಯೂಸರ್ ಡೈರೆಕ್ಟರ್ ಹತ್ರ ಹೋಗಿ ಸರ್ ನಿಮ್ಮ ಮೂವಿ ಚೆನ್ನಾಗಿಲ್ಲ, ನಾವು ಜನ ಕರ್ಕೊಬತ್ತೀವಿ ನಾವು ಯಾವತ್ತೂ ಹೇಳಿಲ್ಲ ಗುರು. ಇವತ್ತಿನವರೆಗೂ ನಾನು ಮುಂದೆ ಧೈರ್ಯವಾಗಿ ಬಂದು ನಿಂತ್ಕೊಂಡು ಮಾತಾಡ್ತೀನಿ ಅಂದರೆ ಒಂದು ಮೂವಿ ಕಂಟೆಂಟ್ ಚೆನ್ನಾಗಿರೋದಕ್ಕೆ. ಚೆನ್ನಾಗಿರುತ್ತೆ ಇಲ್ವೋ ಬಂದು ನೋಡೋ ಜವಾಬ್ದಾರಿ ನಮ್ಮದು ಕನ್ನಡಿಗರದು. ಇದೇ ಟ್ರೈಲರು ಟೀಸರ್ ರಿಲೀಸ್ ಆದಾಗ ಕಮೆಂಟ್ ಹಾಕ್ತೀರಾ ಚೆನ್ನಾಗಿಲ್ಲ ಅಂತ. ಏನು 3 ನಿಮಿಷ ನೋಡಿ 3 ಅವರ್ ಮೂವಿಗಳು ಅಳಿತೀರಾ ನೀವುಗಳೆಲ್ಲ? ನಿಮ್ಮ ಅಮ್ಮನ ಬೋಗಿಸಿ ಹೇಳ್ತೀರಾ ಯಾವನಾದರೂ? ಕರೆಕ್ಟಾಗಿ ತಿಳ್ಕೊಳ್ರಿ. ನೀವೆಲ್ಲ ಪ್ರತಿಯೊಬ್ಬನು ಕಮೆಂಟ್ ಹಾಕೊಂಡು ಬಂದು ಇವತ್ತು ಒಂದೊಂದು ಸಿನಿಮಾ ನೋಡಿದ್ರೆ ಸೂಪರ್ ಹಿಟ್ ನಮ್ಮ ಕನ್ನಡ ಇಂಡಸ್ಟ್ರಿ. ಕಮೆಂಟ್ ಹಾಕೋ ನನ್ನ ಮಕ್ಕಳೆಲ್ಲ ಯಾಕೆ ಕೂತ್ಕ ಕಮೆಂಟ್ ಹಾಕ್ಬೇಕು? ಬ್ಯಾಡ್ ಕಮೆಂಟು ತಾಕತ್ತಿದ್ರೆ ಬಂದು ಸಿನಿಮಾಗಳನ್ನ ನೋಡ್ರಿ. ಫಿಲ್ಮ್ ಚೇಂಬರ್ ಅಧ್ಯಕ್ಷರಿಗೂ ನಾನು ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಕಡೆಗೆ ಹೋಯ್ತಾ ಇದೆ.
ಎಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಗೆ ಮಾತ್ರ ಜನಗಳು ಬರ್ತಾ ಇದ್ದಾರೆ, ಸಣ್ಣ ಪುಟ್ಟವ್ರು ಏನಕ್ಕೆ ಮಾಡ್ಬೇಕು ಹಂಗಾದ್ರೆ? ಎಷ್ಟೋ ಕನಸುಗಳನ್ನ ಒತ್ಕೊ ಬಂದಿರೋರು ಇವರೆಲ್ಲ ಇವತ್ತು ಇಲ್ಲಿ ಬಂದು ನಿಂತಿದ್ದಾರೆ. ನಾನು ಅಷ್ಟೇ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ಹೋಗಿ ರಿವ್ಯೂ ಕೊಡ್ಬೋದು, ಬಟ್ ಇವತ್ತು ಇಲ್ಲಿ ಬಂದು ಕೊಡ್ತಾ ಇದ್ದೀನಿ ಅಂದರೆ ಅವ್ರ ಕಷ್ಟ ಏನಂತ ನಾನು ನೋಡಿದ್ದೀನಿ ಗುರು. 13 ಸಿನಿಮಾ ರಿಲೀಸ್ ಆದೋ, ಒಂದಕ್ಕಾದರೂ ಚೇಂಬರ್ ಅವ್ರು ಯಾರಾದರೂ ಮಾತಾಡಿದಾರಾ? 13 ಸಿನಿಮಾ ರಿಲೀಸ್ ಆದ, ಯಾವ ಎಲ್ಲಿ ಓಡ್ತಾ ಇದ್ದಾವೆ, ಯಾವ್ದು ಫ್ಲಾಪ್ ಆಯಿತು ಅಂತ ಅವ್ರ ಕರ್ತವ್ಯ. ದಯವಿಟ್ಟು ಹೇಳ್ತಾ ಇದ್ದೀನಿ, ಇಂಥ ಒಳ್ಳೆ ಕಂಟೆಂಟ್ ಸಿನಿಮಾಗಳು ಸೋಲ್ಬಾರ್ದು. ನಮ್ಮ ಸಿನಿಮಾ ಬಗ್ಗೆ ಹೇಳಿ ಚೇಂಬರ್ಗೆ ಹೇಳಿ ಸಾಕಾಗೋಗ್ಬಿಟ್ಟಿದೆ. ನಾವು ಅಲ್ಲಲ್ಲ ಬ್ರದರ್, ನಾನು ಒಂದು ಸಿನಿಮಾ ಅಂತಲ್ಲ, ನಿಮ್ಮ ಸಿನಿಮಾ ಅಂತಲ್ಲ, ಕಂಟೆಂಟ್ ಇರೋ ಸಿನಿಮಾಗಳು ಯಾವತ್ತೂ ಸೋಲ್ಬಾರ್ದು. ನಾವು 13 ಸಿನಿಮಾನು ಗೆಲ್ಲಬಾರ್ದು ಅಂತ ಹೇಳ್ತಾ ಇಲ್ಲ. ಬಿಡಿ, ಒಂದು 4-3 ಸಿನಿಮಾಗಳನ್ನ ಬಿಡಿ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಕನ್ನಡ ಸಿನಿಮಾ ಒಂದು ವಾರ ಲೇಟಾಗಿ ಬಿಡ್ರಿ, ಅಂಡರ್ಸ್ಟ್ಯಾಂಡಿಂಗ್ ನಮ್ಮಲ್ಲಿ ಇರಬೇಕು. ಇದ್ರ ಮಧ್ಯೆ ನಮ್ಮ ಅದೇ ಇಬ್ಬರಿಗೆ ಜಗಳ 3ನೇವ್ರಿಗೆ ಲಾಭ ಅನ್ನಂಗೆ ಬೇರೆ ಇಂಡಸ್ಟ್ರಿ ಅವ್ರು ಬಂದು ಇಲ್ಲಿ ಗೆದ್ಕೊಂಡು ಹೋಯ್ತವ್ರೆ. ಅರ್ಥ ಮಾಡ್ಕೊಂಡ್ರಿ. ಇಲ್ಲಿ ಬಂದು ಯಾವನೋ ದುಡ್ಡು ಕೊಟ್ಟು ಮಾತಾಡ್ತಾನೆ, ಗುರು ನನ್ನ ಲೈಫಲ್ಲಿ ಇಲ್ಲ, ನೀ ದುಡ್ಡು ಕೊಟ್ಟಿದ್ದೀನಿ ಪ್ರೂವ್ ಮಾಡಿದ್ರೆ ನಾನು ಅರ್ಧ ಮೀಸೆ ಬಳಸ್ಕೊ ಓಡಾಡ್ಬಿಡ್ತೀನಿ ನಿಮ್ಮ ಎದುರುಗಳಿಗೆ, ಆಯಿತಾ? ಇಲ್ಲಿ ಬಂದು ಮಾತಾಡಿದ್ರೆ ಎಲ್ರಿಗೂ ಉರಿಯುತ್ತೆ, ಕೆಲವೊಂದಷ್ಟು ಜನಕ್ಕೆ, ಆಯಿತಾ? ಹುಡುಗರು ಈ ಪ್ರೇಕ್ಷಕರು ನಾನು ಏನು ಹೇಳಲ್ಲ ಅಣ್ಣ, ಪ್ರೇಕ್ಷಕರು ನಾನು ಏನು ಹೇಳಲ್ಲ, ಚೇಂಬರ್ಗೆ ಹೇಳ್ತಾ ಇದ್ದೀನಿ. 13 ಸಿನಿಮಾ ಪ್ರೇಕ್ಷಕರಿಗೆ ಯಾವ ಸಿನಿಮಾ ನೋಡಿ ಅಂತ ಹೇಳ್ರಿ. ಏನು ಎಲ್ಲನೂ ನೋಡೋಕೆ ಅವ್ರು ಮಾಡೋ ಕೆಲಸ ಇಲ್ವಣ್ಣ? ಒಂದಿನ ಭಾನುವಾರ ರಜೆ ಸಿಗೋದು ಇಲ್ಲಿ. ನೀವುಗಳು ಕೇಳಬೇಕು, ಪ್ರೊಡ್ಯೂಸರು, ಡೈರೆಕ್ಟ್ರು, ಹೀರೋ ಚೇಂಬರ್ಗೆ ಹೋಗಿ ನಿಮ್ಗೆ ಅಧಿಕಾರ ಐತೆ ಅದು. ಇವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ 13 ಸಿನಿಮಾಗಳನ್ನ ಮಾಡಿಬಿಟ್ಟು ಪ್ರತಿಯೊಬ್ಬರು 13 ಸಿನಿಮಾ ನೋಡೋದು ಫ್ರೀ ಆಗವ್ರು ಈಗಿನ ಕಾಲದಲ್ಲಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಮ್ಮ ಧೈರ್ಯಂ ಸರ್ವತ್ರ ಸಾಧನ ಮೂವಿ ಈಗ ಸೆಲೆಬ್ರಿಟಿ ಶೋ ನಡೆದಿದೆ. ಒಂದು ಖುಷಿ ಅಂದರೆ ನಮ್ಮ ಒಂದು ಮೂವಿಯಾಗಿ ಸೋತಿಲ್ಲ, ಎಲ್ಲೂ ಕೂಡ ಸೋತಿಲ್ಲ. ಮೂವಿ ನೋಡೋಕ್ಕೆ ಬಂದವರು ಹೊರಗೆ ಬರಬೇಕಾದ್ರೆ ಒಂದೇ ಮಾತು, ಒಂದು ಅದ್ಭುತವಾದ ಮೂವಿ ಮಾಡಿದ್ರು ಅಂತ ಹೇಳ್ಬಿಟ್ಟು. ನಾವು ಸೋಲ್ತಾ ಇರೋದು ಥಿಯೇಟರ್ ಸಿಗದೆ ಸೋಲ್ತಾ ಇದ್ದೀವಿ ನಾವು. PVR, ಸಿನಿಪೋಲಿಸ್ ಅಥವಾ ಐನಾಕ್ಸ್ ಯಾವುದೇ ಇರ್ಬೋದು, ನಮ್ಗೆ ಶೋ ಕೊಟ್ಟಿಲ್ಲ. ಇವತ್ತು ಮಾಡೋ ಶೋ ಮೊನ್ನೆ ಗುರುವಾರ, ಶುಕ್ರವಾರ, ಶನಿವಾರ ಮಾಡಬೇಕಿತ್ತು ನಮಗೆ. ಯಾಕಂದರೆ ಮಾಡಿದಾಗ ರಿವ್ಯೂಸ್ ಬೇರೆ ಕಡೆ ಹೋಗುತ್ತೆ. ಸೆಲೆಬ್ರಿಟಿಗಳನ್ನ ಕರ್ಕೊಂಬಂದ್ಬಿಟ್ಟು ನಾವು ಚಿಕ್ಕ ಥಿಯೇಟ್ರಿಗೆ ಬನ್ನಿ ಅಂತ ಹೇಳೋಕ್ಕಾಗಲ್ಲ, ಅಲ್ಲಿ ಬರೋಕ್ಕಾಗಲ್ಲ ಅವರಿಗೆ. ಇಂಥ ಒಂದು ವೇದಿಕೆ ಸಿಕ್ಕಿದಾಗ ಮಾತ್ರ ಕರ್ಕೊಂಬರೋಕ್ಕಾಗುತ್ತೆ. ಸೊ ನಾವು ಅಲ್ಲಿ ಸೋಲ್ತಾ ಇದ್ದೀವಿ. ಹಾಗಾಗಿ ನಾವು ಏನು ಹೇಳ್ತಿದ್ದೀವಿ ಅಂದರೆ, ಕನ್ನಡ ಪ್ರೇಕ್ಷಕರು ಆದಷ್ಟು ಬೇಗ ಧೈರ್ಯಂ ಸರ್ವತ್ರ ಸಾಧನ ನಿಮ್ಮ ಮತ್ತೆ ಥಿಯೇಟ್ರಿಗೆ ಹೋಗಿ ನೋಡಿ. ಯಾಕಂದರೆ ನೀವು ನೋಡೋಕ್ಕೆ ಹೋದಾಗ ಹೊರಗೆ ಬರಬೇಕಾದ್ರೆ ಹೋಗಬೇಕಾದ್ರೆ ಏನು ಥಾಟ್ ಇರುತ್ತೆ, ಅದು ಇರಲ್ಲ ನಿಮಗೆ. ಹೊರಗೆ ಬರಬೇಕಾದ್ರೆ ಒಂದು ಒಳ್ಳೆ ಮೂವಿ ನೋಡಿದಂಥ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ. ಹಾಗಾಗಿ ಅದನ್ನು ಮಿಸ್ ಟೀಮ್ ಕಡೆಯಿಂದ ಮಾತಾಡಿ. ನಾನು ಸಿನಿಮಾ ಶುರುವಾದಾಗಲಿಂದ ಯಾವಾಗಲೂ ನಮ್ಮ ಪ್ರೊಡ್ಯೂಸರ್ಗೆ ಹೇಳ್ತಾ ಇದ್ದೆ, ಬ್ರೋ ನೀವು ಗಾಂಧಿನಗರದಲ್ಲಿ ಅದೇ ಉಬ್ಬಿಸ್ಕೊಂಡು ಓಡಾಡಬೇಕು, ಆ ಥರ ಒಂದು ಸಿನಿಮಾ ಮಾಡ್ತೀನಿ ಅಂತ. ನಾನು ಫಸ್ಟ್ ಟೈಮ್ ನನ್ನ ಪ್ರೊಡ್ಯೂಸರ್ಗೆ ನಾನು ಸಾರಿ ಕೇಳ್ತಾ ಇದ್ದೀನಿ. ಬ್ರೋ ಐ ಆಮ್ ವೆರಿ ಸಾರಿ, ನಾನು ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ನನಗೆ ಬೆನ್ನೆಲುಬಾಗಿ ನಿಂತರು, ಬಟ್ ಇವತ್ತು ನಡೀತಾರೆ ಸಿಚುವೇಶನ್ ನೋಡಿದಾಗ ನನಗೆ ಅವ್ರು ನೋಡೋಕ್ಕಾಗ್ತಾಯಿಲ್ಲ, ಅವರು ನಾನು ನೋಡೋಕ್ಕಾಗ್ತಾಯಿಲ್ಲ. ಗೊತ್ತಾಗಲಿಲ್ಲ ನನಗೆ ಏನಾಗ್ತಾಯಿದೆ, ಏನು ನಡೀತಾ ಇದೆ ಅಂತ. ಬಂದಂಥರೆಲ್ಲ ಹೇಳ್ತಾ ಇದ್ದಾರೆ ಸಿನಿಮಾ ಬಗ್ಗೆ. ಸಾರಿ ಬ್ರೋ, ನಾನು ಯಾವಾಗಲೂ ನೀವು ಅದೇ ಎತ್ಕೊಂಡು ಓಡಾಡಬೇಕು ಅಂತ ಹೇಳ್ತಿದ್ದೆ, ನಿಮ್ಮನ್ನು ನೋಡೋಕ್ಕಾಗ್ತಾಯಿಲ್ಲ. ನಾನು ಐ ಆಮ್ ವೆರಿ ಸಾರಿ. ಒಬ್ಬ ನಿರ್ದೇಶಕನಾಗಿ ಫಸ್ಟ್ ಜವಾಬ್ದಾರಿ ಒಬ್ಬ ನಿರ್ಮಾಪಕ ಹಾಕಿರೋ ದುಡ್ಡನ್ನ ವಾಪಸ್ ತಂದುಕೊಡೋಂಥದ್ದು. ತುಂಬ ಫೈಟ್ ಮಾಡ್ತಾಯಿದ್ದೀವಿ. ಈ ವೀಕ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನಾನು ತುಂಬ ಹೇಳ್ತಾ ಇದ್ದೆ, ನಾನಿದ್ದೀನಿ ಬ್ರೋ, ನೀವು ಎದೆ ಎತ್ಕೊಂಡು ಓಡಾಡ್ತೀರಾ ಗಾಂಧಿನಗರದಲ್ಲಿ ಅಂತ. ಆ ಥರದ್ದೊಂದು ಸಿನಿಮಾ ಮಾಡಿದ್ದೀವಿ. ಸಾರಿ ಕೇಳ್ತಾ ಇದ್ದೀನಿ, ವೆರಿ ಸಾರಿ ಬ್ರೋ. ಜನಗಳು ಬಿಟ್ಟಿದ್ದು. ಓಕೆ, ಇನ್ನೂ ಟೈಮ್ ಇದೆ, ಟೈಮ್ ಏನು ಮೀರೋಗಿಲ್ಲ. ಇನ್ನೂ 4ನೇ ದಿನ ಸಿನಿಮಾ. ಆ್ಯಕ್ಚುಲಿ ನಿಮ್ಮ ಹತ್ತಿರ ಚಿತ್ರ ಎಲ್ಲೆಲ್ಲಿ ಥಿಯೇಟ್ರ್ ಇರ್ತಲ್ಲೋ ದಯವಿಟ್ಟು ಸಿನಿಮಾ ನೋಡಿ. ಜನ ಬಂದರೆ ಥಿಯೇಟ್ರಿಂದ ಜಾಸ್ತಿ ಕೊಡ್ತಾರೆ, ಅದೇನಿಲ್ಲ. ಜನ ಬರಬೇಕು, ಜನ ಸಪೋರ್ಟ್ ಮಾಡಬೇಕು. ಬೇರೆ ಯಾರನ್ನೂ ನಾವೇನು ಬ್ಲೇಮ್ ಮಾಡೋಕ್ಕೆ ಆಗೋದೇ ಇಲ್ಲ. ಜನ ಥಿಯೇಟ್ರಿಗೆ ಬಂದರೆ ಅಷ್ಟೇ ಸಾಧ್ಯ. ಜನ ಬರಲ್ಲ ಅಂದರೆ ಯಾರು ಏನೂ ಮಾಡೋಕ್ಕಲ್ಲ. ದಯವಿಟ್ಟು ನಾನು ಕೇಳೋದು, ನೋಡ್ತಿರೋದು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಇಷ್ಟೊಂದು ಜನ ನೋಡಿ ಹೇಳ್ತೇನೆ, ನಿಮಗೆ ಒಳ್ಳೆ ರಿಪೋರ್ಟ್ ಬಂದಿದೆ, ಬರೋದು ಬೇಡ. ರಿಪೋರ್ಟ್ ನೋಡಿ ನಾನು ಕೇಳ್ಕೊತೀನಿ ಅಷ್ಟೇ. ಮೂವಿ ಚೆನ್ನಾಗಿಲ್ಲ ಅಂತಂದರೆ ಯಾರು ಏನೇ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ. ಆದರೆ ಇವತ್ತಾಗಿರ್ಬೋದು, ಮೊನ್ನೆ ಶುಕ್ರವಾರದಿಂದ ನೋಡ್ತಿದ್ದೀವಿ ನಾವು. ಪ್ರತಿಯೊಬ್ಬರು ಮೂವಿ ನೋಡ್ಕೊಂಡು ಹೊರ ಬರಬೇಕಾದ್ರೆ ತುಂಬ ಒಳ್ಳೆ ಮೂವಿ ಮಾಡಿದ್ದಾರೆ ನೀವು. ಒಂದು ತಮಿಳಲ್ಲಿ ಮಾಡಿದ್ರೆ ನೀವು ಏನು ಹಿಟ್ ಆಗ್ತಿತ್ತು ಆ ಥರ ಮಾತಾಡ್ತಿದ್ದಾರೆ. ಅದನ್ನು ಕೇಳಿದಾಗ ಹಿಂಗೆ ಆಗ್ತಿದೆಯಲ್ಲ ಅಂತ ಬೇಜಾರಾಗ್ತಾ ಇದೆ. ಸೊ ಅದನ್ನು ಅವರು ಡೈರೆಕ್ಟ್ರು ಅನುಭವಿಸ್ತಿದ್ದಾರೆ, ಪ್ರೊಡ್ಯೂಸರ್ ಅನುಭವಿಸ್ತಿದ್ದಾರೆ, ನಾವು ನಟರು ಕೂಡ ಅನುಭವಿಸ್ತಿದ್ದೀವಿ. ಇದೊಂದೇ ಮಾತಾಡಿ. ಬೇಜಾರೇನು ಅಂದರೆ, ತುಂಬ ಒಳ್ಳೆ ಸಿನಿಮಾ ಮಾಡಿ ಜನಗಳು ಬಂದು ನೋಡ್ತಿಲ್ವಲ್ಲ ಅನ್ನೋದೊಂದು ಬೇಜಾರಿದೆ. ಮತ್ತು ಅಕಸ್ಮಾತ್ ಏನಾದ್ರು ಸಿನಿಮಾ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು ನೋಡಿದವ್ರು ಯಾರನ್ನು ಹೇಳಿದರೆ ನಾನು ಅವಾಗ ಓಕೆ ಚೆನ್ನಾಗಿಲ್ಲ ಬಿಡು ಅಂದ್ಕೊಂಡು ಸುಮ್ಮನೆ ಆಗೋದಾಯಿತು. ಬಂದು ನೋಡಿದವರೆಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ತುಂಬ ಖುಷಿಯಾಗಿ ಹೋಗ್ತಾರೆ. ಈ ಸಿನಿಮಾ ಜನಗಳು ರೀಚ್ ಆಗ್ತಿಲ್ವಲ್ಲ, ಜನಗಳು ಥಿಯೇಟ್ರಿಗೆ ಬರ್ತಿಲ್ಲ ಅನ್ನೊಂದು ಅದೇ ಒಂದು ಬೇಜಾರಾಗ್ತಾ ಇರೋದು. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಸಿನಿಮಾ ತುಂಬ ಚೆನ್ನಾಗಿದೆ, ಒಂದು ಸರಿ ಬಂದು ನೋಡಿ. ನೀವು ನೋಡಿ ನಿಮ್ಮ ಸ್ನೇಹಿತರಿಗಾಗಲಿ, ನಿಮ್ಮ ಸೋಷಿಯಲ್ ಮೀಡಿಯಾದಾಗಲಿ ದಯವಿಟ್ಟು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇದಕ್ಕೆ ಮೇಲೆ ನಾನೇನು ಮಾಡೋಕ್ಕಾಗಲ್ಲ ಸರ್, ಮಾಡಿದ್ದೀನಿ.
ನಿಮ್ಮ ಮೇಲೆ ಬಿಟ್ಟಿದ್ದೀನಿ, ಜನಗಳ ಮೇಲೆ ಬಿಟ್ಟಿದ್ದೀನಿ, ನೀವು ನೋಡಿ ಕೈ ಹಿಡಿಬೇಕು. ನೀವು ಕೈ ಹಿಡೀರಿ ಬಿಡಿರಿ, ಮತ್ತು ಮುಂದೆ ಇದೇ ಥರ ನಿಮಗೋಸ್ಕರ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ. ಅದು ಏನಾಗುತ್ತೋ ನಡೆಸಬೇಕು. ನನ್ನ ಒಳ್ಳೆ ಬ್ಯೂಟಿಫುಲ್ ಆಗಿರೋ ಕಂಟೆಂಟ್ ಸಿನಿಮಾ ನಾವು ಮಾಡಿದ್ದೀವಿ. ಸಿನಿಮಾ ನೋಡಿರೋ ಪ್ರತಿಯೊಬ್ಬರೂ ಯಾವ ಕಾಂತಾರ ಕಾಟೇರಿಗೂ ಕಡಿಮೆ ಇಲ್ಲ. ಮಿನಿಮಮ್ ಬಜೆಟ್ ಆದ್ರೂ ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತಲೇ ರಿವ್ಯೂ ಕೊಡ್ತಾ ಇದ್ದಾರೆ. ಆ್ಯಂಡ್ ಶುಕ್ರವಾರದಿಂದನೂ ನನಗೆ ಹೀರೋ, ಡೈರೆಕ್ಟರ್, ಪ್ರೊಡ್ಯೂಸರ್ ಅವ್ರ ಕಣ್ಣಲ್ಲಿ ನೀರನ್ನು ನೋಡೋಕ್ಕಾಗ್ತಾ ಇಲ್ಲ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂಥ ಸಿನಿಮಾ ಇದು. ಪ್ರತಿಯೊಬ್ಬರು ಅವ್ರ ಕಂಫರ್ಟ್ ಝೋನಿಂದ ಹೊರಗೆ ಬಂದು ನಾವು ಈ ಸಿನಿಮಾಗೋಸ್ಕರ ಕೆಲಸ ಮಾಡಿದ್ದೀವಿ. ಆ್ಯಂಡ್ ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಇಷ್ಟು ರಿಕ್ವೆಸ್ಟ್ ನಾವು ಮಾಡ್ತಾನೆ ಇರಲಿಲ್ಲ. ಅಷ್ಟು ಅದ್ಭುತವಾದ ಸಿನಿಮಾ ನೋಡಿರೋರು ಎಲ್ಲರೂ ಚಪ್ಪಾಳೆ ತಟ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ಬೇಕು. ಸ್ಟಾರ್ಸ್ಗಳಿಗೆ ಹೇಗೆ ಸಪೋರ್ಟ್ ಮಾಡ್ತೀರಾ, ಅವ್ರ ಸಿನಿಮಾಗಳಿಗೆ ಹೇಗೆ ನೀವೆಲ್ಲ ಹೋಗಿ ನೋಡ್ತೀರಾ, ಅದೇ ರೀತಿ ನಮ್ಮ ಸಿನಿಮಾನೂ ಬಂದು ನೋಡಿ. ಯಾವ ಸ್ಟಾರ್ ಸಿನಿಮಾಗೂ ನಾವು ಕಡಿಮೆ ಮಾಡಿಲ್ಲ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ದಯವಿಟ್ಟು ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಖಂಡಿತ ಮುಖ್ಯ. ದಯವಿಟ್ಟು ಸಿನಿಮಾನ ನೋಡಿ. ಇನ್ನು 2-3 ದಿನ ಇದೆ, ನಮ್ಮ ಸಿನಿಮಾನ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ನಾನು ಯಾಕೆ ನಗ್ತಾ ಇದ್ದೀನಿ ಅಂತಂದರೆ ಅದಕ್ಕೊಂದು ಕಾರಣ. 2 ದಿನ ಹಿಂದೆ ನಮ್ಮ ತಂದೆ ಸಿನಿಮಾ ನೋಡಿರ್ತಾರೆ, ಅಂದರೆ ಶನಿವಾರ ಇಲ್ಲ ಭಾನುವಾರ ಸಿನಿಮಾ ನೋಡಿದ್ರು. ನಮ್ಮಪ್ಪ ಅಂದರು, ಹೀನಾಯವಾಗಿ ಸೋತ್ಬಿಟ್ಟಿದ್ಯಾ, ನಿನ್ನ ತಪ್ಪಲ್ಲ, ಆದರೆ ಕನ್ನಡದ ಜನರ ತಪ್ಪು, ಇಂಡಸ್ಟ್ರಿ ತಪ್ಪು ಅಂತಂದರು. ನನಗೆ ಯಾಕೆ ಈ ಮಾತಂದರು ಅಂತ ನಂಗೆ ಗೊತ್ತಿಲ್ಲ. ಸಿನಿಮಾ ನೋಡಿ ನಾನೇ ಕಣ್ಣಲ್ಲಿ ನೀರು ಇಟ್ಕೊಂಡು ಆಚೆ ಬಂದಿದ್ದೀನಿ, ನೀನು ನನ್ನ ಮಗ ಅಂತ ಅಲ್ಲ. ಒಂದೊಳ್ಳೆ ಸಿನಿಮಾ ಮಾಡಿದ್ದೀರಾ, ಸಿನಿಮಾ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಸಿನಿಮಾ ಥಿಯೇಟ್ರ್ ಕೊಡ್ತಾ ಇಲ್ಲ, ಯಾರೂ ಧ್ವನಿ ಹಚ್ತಿಲ್ವಲ್ಲ ಅಂತ ನನಗೆ ಕಣ್ಣಲ್ಲಿ ನೀರು ಬಂತು. ಸರ್, ಸಿನಿಮಾ ಒಂದೊಳ್ಳೆ ಉದ್ದೇಶಕ್ಕೆ ಮಾಡಿರೋದು, ಕೆಟ್ಟ ಉದ್ದೇಶಕ್ಕಂತೂ ಅಲ್ಲ. ಡಿವೈಡ್ ಆ್ಯಂಡ್ ರೂಲ್ ಮಾಡೋದಕ್ಕೆ ನಾವಿಲ್ಲಿ ಬಂದಿಲ್ಲ. ನಾವು ರಾಜಕಾರಣಿಗಳು ಅಲ್ಲ, ನಾವು ಯಾವುದೇ ಸಮುದಾಯಕ್ಕೂ ಸೇರ್ಪಟ್ಟಂಥವ್ರಲ್ಲ. ಯಾಕಂದರೆ ನಾವು ದೇವ್ರನ್ನೂ ಆರಾಧಿಸ್ತೀವಿ, ಅದನ್ನೆಲ್ಲ ನಾವು ಮನೇಲಿ ಇಟ್ಕೊತೀವಿ. ಇಲ್ಲಿ ಕೆಲಸ ಮಾಡೋದಕ್ಕೆ ಬಂದಿರೋದು. ಸರ್, ಈ ಸಿನಿಮಾ ಹೇಳೋದು ಒಂದೇ, ಎಷ್ಟೋ ಜನ ಹಳ್ಳಿಗಳಿಂದ ಸಿಟಿಗೆ ಬರ್ತಾರೆ ದುಡಿಬೇಕು ಅಂತ. ಏನಕ್ಕೆ ಹಳ್ಳಿಯಿಂದ ಸಿಟಿಗೆ ಬಂದರು? ಏನೋ ಒಂದು ನೋವಾಗಿರುತ್ತೆ, ಏನೋ ಒಂದು ಕಷ್ಟ ಬಂದಿರುತ್ತೆ, ಏನೋ ಒಂದು ಆಗಿರುತ್ತೆ ಅವ್ರ ಜೀವನದಲ್ಲಿ. ಅವರು ಧೈರ್ಯ ಮಾಡಲಿಲ್ಲ. ಈ ಸಿನಿಮಾದಲ್ಲಿ ನಮ್ಮ ಡೈರೆಕ್ಟ್ರ್ ಅವರಪ್ಪ ಧೈರ್ಯ ಮಾಡಿದ್ರು. ಅವ್ರ ಅಸ್ತಿತ್ವನ ಅವ್ರ ಮನೇಲಿ ಉಳಿಸ್ಕೊಂಡ್ರು. ಅಸ್ತಿತ್ವ ಅಂತಂದರೆ ತಂದೆ ತಾಯಿ ಏನು ಮಾಡಿಟ್ಟಿರ್ತಾರೋ ಅದನ್ನು ಉಳಿಸ್ಕೊಳ್ಳೋದು ಅಸ್ತಿತ್ವ. ಇಲ್ಲಿ ಯಾರೂ ಧರ್ಮನ ಆಗಲಿ ಜಾತಿನ ಆಗಲಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾ ಇಲ್ಲ ಸರ್. ನಾವು ಓಟ್ಗಳು ಕೇಳ್ತಾ ಇಲ್ಲ, ಸಿನಿಮಾನ ನೋಡೋಕ್ಕೆ ಬನ್ನಿ ಅಂತ ಕೇಳ್ತಾ ಇರೋದು. ಏನಕ್ಕಿಷ್ಟು ಆಕ್ರೋಶ, ನೋವು, ಯಾಕೆ ಇಷ್ಟೊಂದು ಅಳ್ತಾ ಇದ್ದೀವಿ ಅಂತಂದರೆ, ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತ ತಪ್ಕೊತವ್ರೆ, ಮುದ್ದಾಡ್ತಾ ಇದ್ದಾರೆ. ಹಿಂದೇನೂ ಮುಂದೆ ಒಂಥರ ಹಿಂದೆ ಒಂಥರ ಯಾರೂ ಇಲ್ಲಿ ನಡ್ಕೊತಾ ಇಲ್ಲ ಸರ್. ಅದು ನಮ್ಗೆ ಕ್ಲೀನಾಗಿ ಕಾಣಿಸ್ತಾ ಇದೆ. ಸಿನಿಮಾ ನೋಡ್ಕೊಂಡು ಬಂದವ್ರು ಪ್ರತಿಯೊಬ್ಬರು ಬರೀತಾ ಇದ್ದಾರೆ ಅವ್ರ ಸೋಷಿಯಲ್ ಮೀಡ್ಯಾದಲ್ಲಿ. ಆ್ಯಂಡ್ ಶುಕ್ರವಾರ ನೈಟಿಂದ ನಮಗೆ ಕಾಲ್ಸ್ ಶುರು, ಸರ್ ನಾವು ಕ್ರೌಡ್ ಫಿಲ್ಲಿಂಗ್ ಮಾಡ್ಕೊಡ್ತೀವಿ, 4 ದಿನ ಕ್ರೌಡ್ ಫಿಲ್ಲಿಂಗ್ ಮಾಡ್ಕೊಂಬಿಡಿ, ಜನ ಬಂದ್ಬಿಡ್ತಾರೆ, ಜನ ಸಾಗರ ಬರುತ್ತೆ ನೋಡಿ, ಕಾಂತಾರ ಥರ ಆಗ್ಬಿಡುತ್ತೆ, ಕಾಟೇರ ಥರ ಆಗ್ಬಿಡುತ್ತೆ. ಸಿನಿಮಾ ಚೆನ್ನಾಗಿರೋದಕ್ಕೆ ಜನ ಬಂದಿರೋದು. ನಮ್ಮ ಸಿನಿಮಾ ಚೆನ್ನಾಗಿದೆ ಅಂತ ನಾವು ಯೋಚನೆ ಪಡ್ತಾ ಇದ್ದೀವಿ, ಕಷ್ಟಪಡ್ತಾ ಇದ್ದೀವಿ. ಮೊನ್ನೆ ಕೂಡ ಒಂದು ರಿವ್ಯೂ ನೋಡಿದೆ, ಈ ಹೀರೋ ಜಾಗದಲ್ಲಿ ದೊಡ್ಡ ಸ್ಟಾರ್ ಇದ್ಬಿಡಿದ್ರೆ ಕಥೆನೇ ಬೇರೆ ಅಂತ. ಎಲ್ಲೋ ಒಂದು ಕಡೆ ಅಯ್ಯೋ ನಾನು ಮಾಡಿದ್ದೆ ತಪ್ಪ ಅಂತ ಅನ್ನಿಸ್ಬಿಡ್ತು. ಈ ಸಿನಿಮಾ ಕನ್ನಡದಲ್ಲಿ ಬರ್ದಿರಾ ತೆಲುಗು ತಮಿಳಲ್ಲಿ ಬಂದುಬಿಡಿದ್ರೆ ಹಿಟ್ಟು ಅಂತಂದರು. ಯಾಕೆ ಕನ್ನಡದಲ್ಲಿ ಜನ ಮಾಡೋದಕ್ಕೆ ಶಕ್ತಿ ಪ್ರಯತ್ನಗಳು ಪಡ್ತಿದ್ದಾರೆ ಅಂತಂದರೆ ಫೇಲ್ ಆಗ್ತಾ ಇದ್ದೀವಿ ಅಂತಂದರೆ ಇದರೊಳಗಡೆ ಒಂದು ದೊಡ್ಡ ದಂಧೆನೇ ಇರಬೇಕು, ದೊಡ್ಡ ಮಾಸ್ಟರ್ ಮೈಂಡ್ಸೇ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ಇದರೆಲ್ಲರ ಮೇಲಾಗೆ ಮೊನ್ನೆ ಫ್ರೈಡೇ ಸಿನಿಮಾ ರಿಲೀಸ್ ಆದಾಗ ಜನ ನನ್ನ ಇಂಟರ್ವ್ಯೂ ಆಯಿತು, ಅದು ವೈರಲ್ ಆಯಿತು. ಕಮೆಂಟ್ಸ್ ಓದ್ತಾ ಇದ್ದರೆ, ಯಾವ ನಿನಗೆ ಸಿನಿಮಾ ಮಾಡೋಕ್ಕೆ ಹೇಳಿದ್ದು, ಕನ್ನಡನ ಬಳಸ್ಕೊಂಡು ಸಿನಿಮಾನ ನೀವು ದುಡ್ಡು ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಡಿ. ಸರ್, ಕಮೆಂಟ್ಸ್ ಮಾಡಿ, ನೀವು ಕಮೆಂಟ್ಸ್ ಮಾಡೋದಕ್ಕೆ, ನೀವು ವಿಮರ್ಶೆ ಮಾಡೋದಕ್ಕೆ ನಾವು ಸಿನಿಮಾ ಮಾಡ್ತೀವಿ. ಕೆಟ್ಟದಾಗಿದ್ದರೆ ಬೈರಿ, ಉಗಿರಿ, ಸಿನಿಮಾ ನೋಡ್ಕೊಂಬಂದು ಉಗಿರಿ. ನೋಡ್ದಿರಾ ಮನೇಲಿ ಕೂತ್ಕೊಂಡು ಕಮೆಂಟ್ಸ್ ಹಾಕೋದಲ್ಲ. ಕನ್ನಡ ರಾಜ್ಯೋತ್ಸವ ಬಂದರೆ ಸ್ಟೇಟಸ್ಸು, ಸ್ಟೋರಿ, ಕಮೆಂಟ್ಸು, ಲೈಕ್ಸು, ಸಬ್ಸ್ಕ್ರೈಬು, ಅಷ್ಟೇನಾ? ಏನೂ ಇಲ್ಲ, ಸೋತಂತೂ ಇಲ್ಲ ಸರ್. ಫಸ್ಟ್ ಸಿನಿಮಾಗೆ ನಮಗಿಷ್ಟು ವೈರಲ್ ಆಗಿದೆ. ಅದು ಆ ಸಮುದಾಯದವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಿನಿಮಾ ನೋಡ್ಕೊಂಡು ನಾವು ಬರ್ತೀವಿ ಅಂತ ಆಕ್ರೋಶದಿಂದ ಹೆಡ್ ವೈಟಿಂದ ಹೋದವರು ಅಡ್ರೆಸ್ಗಿಲ್ಲ. ಮಲ್ಟಿಪ್ಲೆಕ್ಸ್ ಅವ್ರಿಗೆ ನಾವು ಥರ್ಸ್ಡೇ ಕೇಳಿದ್ದು, ಥಿಯೇಟರ್ಸ್ ಕೊಡಿ, ನಿಮ್ಮದು ಕಾಂಟ್ರವರ್ಸಿ ಎ ಸರ್ಟಿಫಿಕೇಟು ಅಂತಂದರು. ಚಿಕ್ಕವರಲ್ವ, ಅದಕ್ಕೆ ಮಾಡ್ತಾರೆ. ಆದರೆ ಈಗಲೂ ಕೇಳ್ತಾ ಇದ್ದೀವಿ ಸರ್, ಜನ ತುಂಬ್ತಾ ಇದ್ದಾರೆ, ಬರ್ತಾ ಇದ್ದಾರೆ ಸರ್,
ಅವ್ರು ಕೇಳ್ತಾ ಇದ್ದಾರೆ. ನಾವು ಅವರೆಲ್ಲ ಎ ಸೆಕ್ಷನ್ ಆಡಿಯನ್ಸ್, ಎಲ್ಲರೂ ಫ್ಯಾಮಿಲಿ ಜೊತೆ ಹೋಗ್ಬೇಕಾಗತ್ತೆ. ಥಿಯೇಟರ್ಸು ಸ್ವಲ್ಪ ಕೆಲವೊಂದು ಕಡೆ ಪಾರ್ಕಿಂಗ್ ಇರಲ್ಲ, ಟ್ರಾಫಿಕ್ ಇರುತ್ತೆ, ಮೇಂಟೆನೆನ್ಸ್ ಸರಿಯಾಗಿರಲ್ಲ, ಅಲ್ಲಿ ಯಾರೂ ಹೋಗಲ್ಲ ಸರ್ ಫ್ಯಾಮಿಲಿ ಅಂತಂದಾಗ. ಸೊ ಅವರು ಸಫೆಸ್ಟಿಕೇಟೆಡ್ ಆಗಿ ಒಂದು ಗುಡ್ ಎನ್ವಿರಾನ್ಮೆಂಟಲ್ಲಿರೋವಂಥ ಒಂದು ಮಲ್ಟಿಪ್ಲೆಕ್ಸ್ನ ಚೂಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅವರು ಇನ್ನೊಂದು ಹಾಫ್ ಆನ್ ಅವರ್ ಇರಿ ವೆಯ್ಟ್ ಮಾಡ್ತೀವಿ, 20 ಸತಿ ಮಾಡಿದ್ರು 30 ಸತಿ ಮಾಡಿದ್ರು ಫೋನ್ ಎತ್ತಲ್ಲ, ಅವ್ರ ಆಫೀಸ್ ಮುಂದೆ ನಿಂತ್ಕೊಂಡ್ರೆ ಕಾಯಿಸ್ತಾರೆ. ಇವತ್ತು ಚಿಕ್ಕವ್ರಿಗೆ ಈ ಪರಿಸ್ಥಿತಿ ಬಂದಿರ್ಬೋದೇನೋ, ಇಂಡಸ್ಟ್ರಿ ಹುಷಾರಾಗಿರಬೇಕು. ನಾಳೆ ದೊಡ್ಡವ್ರಿಗೂ ಈ ಪರಿಸ್ಥಿತಿ ಬಂದರೆ ಆಶ್ಚರ್ಯನೇ ಪಡಬೇಕಾಗಿಲ್ಲ. ಯಾಕೆ ಅಂತಂದರೆ ಯಾರೋ ಬೇರೆ ಸ್ಟೇಟಿಂದ ಸ್ಟಾರ್ಗಳು ಬಂದುಬಿಟ್ರೆ ಬೆಳಗ್ಗೆ 6 ಗಂಟೆ ಅಂತ ಕೊಟ್ಬಿಡ್ತಾರೆ ಶೋಸು, ಫುಲ್ ಫಿಲ್ಲಿಂಗ್ ಆಗಿಬಿಟ್ಟಿರುತ್ತೆ. ನಮ್ಗೆ 6 ಗಂಟೆಗೆಲ್ಲ ಕೊಡಬೇಡಿ ಸರ್. ಕೊಡಬೇಕಾಗಿರೋ ಸಮಯನ, ಕೊಡಬೇಕಾಗಿರೋ ಸ್ಕ್ರೀನ್ನ, ಕೊಡಬೇಕಾಗಿರೋಂಥ ಬೆಲೆನ, ಮರ್ಯಾದೆನ ಉಳಿಸ್ಕೊಳ್ಳಿ. ಯಾಕಂದರೆ ಯಾರಿಗೂ ಬೆಲೆ ಕೊಡ್ದಂಗೆ ನಡ್ಕೊಂಡಿಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಇವತ್ತು ನೋಡ್ರೋರು ಎಲ್ಲರೂ ಹೊಗಳ್ತಾ ಇದ್ದಾರೆ. ನಾವು ಕೆಟ್ಟದಿದ್ರೂ ವಿಮರ್ಶೆ ಮಾಡಿ ಕ್ಯಾಮ್ರಾ ಮುಂದೆ ಹೇಳಿ ಅಂತಲೇ ಹೇಳ್ತಾ ಇದ್ದೀವಿ. ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಲಿ, ಇದು ಮನಸಾರೆ ನಾನು ಕೇಳ್ಕೊತಾ ಇದ್ದೀನಿ. ದೊಡ್ಡವರು ಇದನ್ನೆಲ್ಲ ನೋಡಬೇಕು, ಗಮನಿಸಬೇಕು, ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ. ಯಾಕೆ ಅಂತಂದರೆ ಆಸೆ ಆಕಾಂಕ್ಷೆಗಳು ಇಟ್ಕೊಂಡು ಬಂದಿರೋರೆಲ್ಲ ಸತ್ತೋಗ್ಬಿಡ್ತಾರೆ ಸರ್ ಈ ಥರ ಪರಿಸ್ಥಿತಿ ಇದ್ದರೆ. ಇನ್ನೊಂದು 10 ವರ್ಷನ ಸರ್, 15 ವರ್ಷನ ಸರ್ ಸ್ಟಾರ್ಗಳದ್ದು. ಆಮೇಲೆ ಏನು ಸರ್ ಪರಿಸ್ಥಿತಿ? ಕನ್ನಡ ಇಂಡಸ್ಟ್ರಿ ಸಾಯ್ಲಿನಾ? ನಾವು ಇಂಡಸ್ಟ್ರಿ ಅಂತ ಹೇಳ್ತಾ ಇಲ್ಲ ಸರ್. ಇಂಡಸ್ಟ್ರಿ ನಮಗೆಲ್ಲ ಒಂದು ಕೆಲಸ ಕೊಟ್ಟರೆ ನಾವು ಇನ್ನೊಂದು 4 ಜನ ಕೊಡ್ಬೋದಂತ ಅಷ್ಟೇ ಸರ್. ಕಮೆಂಟ್ಸ್ ಬಿಡಿ, ಬೇಡ ಜಾಸ್ತಿ ಏನು ಮಾತಾಡೋದು ಬೇಡ. ಸಿನಿಮಾ ತುಂಬ ಚೆನ್ನಾಗಿದೆ. ಇನ್ನೊಂದು 2 ದಿನ ಇದೆ ಅಷ್ಟೇ ನಮಗೆ ಕಾಲಾವಕಾಶ. ಯುದ್ಧ ಮಾಡ್ತಾ ಇದ್ದೀವಿ. ಯುದ್ಧ ಮಾಡೋದಕ್ಕೂ ಯುದ್ಧ ಭೂಮಿನಲ್ಲಿ ಜಾಗ ಇಲ್ಲ ನಮಗೆ. 2 ದಿನ ಆದಮೇಲೂ ಸೋಲು ಒಪ್ಕೊಳ್ಳಲ್ಲ. ಯಾಕೆ ಅಂತಂದರೆ ಅಷ್ಟೇ ಸ್ಟ್ರಾಂಗ್ ಆಗಿದ್ದೀವಿ. ಇದನ್ನು ಸಾಮಾನ್ಯವಾಗಿ ಬಿಡಲ್ಲ. ಒಳ್ಳೆ ಸಿನಿಮಾ ಮಾಡಿದ್ದೀವಿ. ನೀವು ನೋಡಿ ಬಂದು ಹರಸಿ ಆಶೀರ್ವಾದ ಮಾಡಿ ಪ್ರೀತಿ ಮಾಡಿ ಅಂತ ಅವತ್ತು ಹೇಳ್ತಾ ಇದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಇದಕ್ಕೂ ಮೇಲೆ ಇನ್ನೇನು ಹೇಳಲ್ಲ. ಎಲ್ಲರಿಗೂ ನಮಸ್ಕಾರ. ಇಲ್ಲ, ನಾನು ಕೊನೆಯದಾಗಿ ಏನು ಹೇಳಕ್ಕೆ ಬರ್ತಿದ್ದೀನಿ ಅಂದರೆ, ಅದು ತುಂಬ ಖಾರವಾಗಿರ್ಬೋದು. ತುಂಬ ಜನ ಸಿನಿಮಾ ನೋಡ್ದಲೇ ಕಮೆಂಟ್ ಮಾಡ್ತಾ ಇದ್ದೀರಾ. ಅವ್ರಿಗೂ ಕೇಳ್ಕೊಳ್ಳೋದು ಒಂದೇನೇ, ನಿಮ್ಮ ಅಪ್ಪದಿರಿಗೆ ನೀವು ಹುಟ್ಟಿದರೆ ದಯವಿಟ್ಟು ಬಂದು ಸಿನಿಮಾ ನೋಡ್ಬಿಟ್ಟು ಆಮೇಲೆ ಕಮೆಂಟ್ ಮಾಡಿ. ಯಾರೆಲ್ಲ ನಾನ್ ಸೆನ್ಸಾಗಿ ಕಮೆಂಟ್ ಮಾಡ್ತಾ ಇದ್ದೀರಲ್ಲ ಸಿನಿಮಾ ನೋಡ್ದಲೇ, ಇದು ಜಾತಿ, ಇದು ಧರ್ಮ ಅಂತ ಏನೇನೋ ಅಂಟಾಗ್ತಾ ಇದ್ದೀರಲ್ಲ, ನಿಮ್ಮ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೀನಿ, ನನ್ನ ಸಿನಿಮಾ ಜಾತಿ ಧರ್ಮಕ್ಕೆ ಸಂಬಂಧಪಟ್ಟಿದ್ದಲ್ರಪ್ಪ, ಒಂದು ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಇದು ರಿಯಲ್ ಕತೆ, ನನ್ನ ಫ್ಯಾಮಿಲಿ ಒಳಗಡೆ ನಡೆದಿರೋಂಥ ರಿಯಲ್ ಕತೆ. ದಡ್ಡ ನನ್ನ ಮಕ್ಕಳು ನೀವು ಏನಕ್ಕೆ ಕಮೆಂಟ್ಗಳು ಮಾಡ್ತೀರಾ? ಫಸ್ಟ್ ಸಿನಿಮಾ ನೋಡಿ, ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಒಳಗಡೆ ಇರೋ ಮೈನಸ್ಗಳು ಹೇಳಿ ನಾವು ತಿದ್ಕೊತೀವಿ. ನಮಗೂ ಗೊತ್ತಾಗಿದೆ ಏನೇನಿದೆ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಸಿನಿಮಾ ನೋಡಿ. ಯಾಕೆ ಇನ್ನೊಬ್ಬರು ಹೊಟ್ಟೆ ಮೇಲೆ ಹೊಡಿತಿದ್ದೀರಾ ನೀವೆಲ್ಲ? ನೋಡ್ತಿದ್ದೀನಿ ಕಮೆಂಟ್ಸ್ಗಳನ್ನ, ನಾನ್ ಸೆನ್ಸ್ ಅಪ್ಪ. ನೀವು ಸಿನಿಮಾ ನೋಡ್ಬಿಟ್ಟು ಸಿನಿಮಾ ಒಳಗಡೆ ಇರೋ ವಿಷಯಗಳ್ನ ಕಮೆಂಟಲ್ಲಿ ಹೇಳಿ. ಹೌದು, ಇದು ಲಾಜಿಕ್ ಪಾಯಿಂಟು, ಇದು ಹಿಂಗೆ ಅಂತ ನಾವು ಅದು ತಿದ್ಕೊತೀವಿ. ಏನರಯ್ಯ ನೀವು ಯಾರಾದರೂ ಒಬ್ರು ಹಳ್ಳಕ್ಕೆ ಬೀಳ್ರಿ ಅಂತ ಕಾಯ್ತಾ ಇರ್ತೀರಲ್ರಪ್ಪ ಕಲ್ಗುಳೆಸೋಕ್ಕೆ. ನಿಮಗೆಲ್ಲ ದೊಡ್ಡ ಶರಣು. ಫಸ್ಟು ನಿಮ್ಮ ಅಬ್ದಿರ್ಗೆ ಹುಟ್ಟಿದ್ರೆ ಬಂದು ಸಿನಿಮಾಗಳು ನೋಡಿರಿ. ಫಸ್ಟು ಸಿನಿಮಾ ನೋಡಿ, ಆಮೇಲೆ ಮಾತಾಡ್ತೀನಿ. ಅಲ್ಲ, ನಾನ್ ಸೆನ್ಸಾಗಿ ಕಮೆಂಟ್ಗಳು ಮಾಡೋದಲ್ಲ. ಫಸ್ಟು ಸಿನಿಮಾ ನೋಡಿ, ಸಿನಿಮಾ ನೋಡ್ಬಿಟ್ಟು ಬಂದ್ಬಿಟ್ಟು ಆಮೇಲೆ ನೀವೇನೋ ಜಾತಿ ಧರ್ಮ ಅದೇನು ಹೇಳ್ತಾರೆ. ನಾನು ಸನಾತನಿನೇ, ನಾನು ಹಿಂದೂ ಧರ್ಮದನೇ, ಯಾವನೇನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ಧರ್ಮದ ಬಗ್ಗೆ ನಾನು ಶಬರಿಮಲೆ ಹೋಗ್ತೀನಿ, ನಾನು ನಮ್ಮ ಮನೇಲಿ ಪೂಜೆ ಮಾಡ್ತೀನಿ, ಯಾವನೇನು ಹೇಳ್ಕೊಡ್ಬೇಕಾಗಿಲ್ಲ. ನನಗೆ ಅಂಬೇಡ್ಕರ್ ಅಂದರೆ ಇಷ್ಟ, ರಾಮ ಅಂದರೆ ಇಷ್ಟನೇ. ನಾನು ಯಾಕೆ ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಲಿ? ನಾನು ಬಂದ್ರಲ್ಲ, ಯಾವನಾದ್ರೂ ಒಬ್ಬ ಕೇಳ್ತಾ ಇದ್ದಾನ? ಎಲ್ಲಿ ಬ್ರಾಹ್ಮಣರು ಕೇಳ್ತಾ ಇದ್ದಾರೆ? ಯಾರಾದ್ರೂ ಅವತ್ತು ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ರಲ್ವಾ? ಯಾವನಾದ್ರೂ ಒಬ್ಬ ಕೇಳ್ತಾ ಇದ್ದಾರೆ? ಮತ್ತೆ ಎಲ್ಲೋದ ಅವನು? ಎಲ್ಲೋದ್ರು ಅವರು? ಯಾರು ತುಂಬಿಸ್ಕೊಡ್ತಾರ ಅವರು? ಎಷ್ಟು ಸರಿ ಮಾತಾಡ್ತಾ ಇದೀವಿ ನಾವು. ಮಾತೆತ್ತಿರ ಯಾರೋ ಮಾತಾಡಿದ್ರೆ ಅದನ್ನೊಂದು ಅಂಟಾಕ್ಬಿಡೋದು. ಸ್ವಾಮಿ, ಇದು ನನ್ನ ಮನೇಲಿ ನಡೆದಿರೋ ಕತೆ ಕಣ್ರಪ್ಪ. ಇದು ನನ್ನ ಮನೇಲಿ ನಡೆದಿರೋ ಕತೆ. ಇದು ನಮ್ಮ ತಾತಂದು ನಮ್ಮ ಅಪ್ಪನ ನಡೆದಿರೋ ಕತೆ. ನಾನು ಹೇಳಿದ್ದೀನಿ, ಸುಳ್ಳಿದ್ರೆ ಹೋಗಿ ತಿಳ್ಕೊಳ್ರಿ. ಎಲ್ಲ ಡೀಟೇಲ್ ಕೊಟ್ಟಿದ್ದೀನಿ ಲಾಸ್ಟಿಗೆ. ಏನೋ ಜಾತಿ ಕಳೆದ್ರಂತೆ ಧರ್ಮಗಳು. ನಾನು ಸನಾತನಿನೇ, ನಾನು ಹಿಂದೂ ಧರ್ಮದನೇ, ಯಾವನ ಹತ್ರ ಏನು ಹೇಳಿಸ್ಕೋಬೇಕಾಗಿಲ್ಲ. ನಿಮ್ಗೆ ಅಂಬೇಡ್ಕರ್ ಅಂದರೆ ತಿಗ ಉರಿದು ಬಿಡ್ತತಾ? ರಾಮ ಅಂದರೆ ಇದಾಗ್ಬಿಡ್ತದ? ಅಲ್ಲ, ನನಗೆ ಆಗ್ತಾ ಇಲ್ಲ. ಕಮೆಂಟ್ಸ್ಗಳು ನೋಡಿದ್ರೆ ನಾನ್ ಸೆನ್ಸ್ ಆಗಿದ್ದಾವೆ. ಮಾತಾಡಿ ಬ್ರೋ. ಸಾರಿ, ಅವ್ರ ಲ್ಯಾಂಗ್ವೇಜ್ ಸರಿ ಇರಲಿಲ್ಲ, ಕೇಳ್ತೀನಿ.